ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಇಂದು ನಾವು ಮಾತೋಶ್ರೀ ಲೋಕಮಾತಾ ರಾಷ್ಟ್ರಮಾತಾ ಅಹಿಲ್ಯಾದೇವಿ ಹೋಳ್ಕರ್ ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅಹಿಲ್ಯಾದೇವಿಯವರು 31 ಮೇ 1725 ಇವತ್ತಿನ ಮಹಾರಾಷ್ಟ್ರದ ಅಹಿಲ್ಯಾನಗರ ಜಿಲ್ಲೆಯ, ಮೊದಲು ಅಹಮದ್ನಗರ ಜಿಲ್ಲಾ ಅಂತಿದ್ರು, ಅದಕ್ಕೆ ಈಗ ಅಹಿಲ್ಯಾನಗರ ಜಿಲ್ಲಾ, ಅಹಿಲ್ಯಾನಗರ ಜಿಲ್ಲೆಯ ಜಾಮ್ಖೇಡ್ ತಾಲೂಕಿನ ಚೋಂಡಿ ಎಂಬ ಗ್ರಾಮದಲ್ಲಿ ತಾಯಿ ಸುಶೀಲಾಬಾಯಿ, ತಂದೆ ಮಾಣಕೋಜಿ ಶಿಂಧೆ ಇವರ ಪುಣ್ಯ ಗರ್ಭದಲ್ಲಿ ಜನಿಸಿದರು. ಅವರು ಈ ಸಾಮಾನ್ಯವಾದಂಥ ಕುಟುಂಬ, ರೈತ ಕುಟುಂಬ ಇದು ಮಾಣಕೋಜಿ ಶಿಂಧೆಯವ್ರದ್ದು. ಇವ್ರದ್ದು ಒರಿಜಿನಲ್ ಮೂಲ ಅಂದರೆ ಇವರು ಕರ್ನಾಟಕದವ್ರಿಗೆ, ಕರ್ನಾಟಕದ ಬೆಳಗಾವಿ ಡಿಸ್ಟಿಕದ ಕನೇರಿ, ಈ ಸದ್ದದು ಭಾಷಾವಾರು ಪ್ರಾಂತಗಳ ನಿರ್ಮಾಣ ಅದು 1956ರಲ್ಲಿ. ಅವಾಗ ಅದು ಮಹಾರಾಷ್ಟ್ರದಲ್ಲಿ ಹೋಗ್ಬಿಡ್ತು, ಕೊಲ್ಲಾಪುರ ಜಿಲ್ಲಾದಾಗ ಬಂತದು, ಕರವೀರ ತಾಲೂಕಿನಾಗ ಬಂತೀಗ. ಹೌದಾ, ಮೊದಲದು ಮೂಲತಃ ಇವರು ಕರ್ನಾಟಕದ ವಂಶಸ್ಥರೇ. ಈ ಅಹಿಲ್ಯಾದೇವಿಯವರು 1725ರಲ್ಲಿ ಜನಿಸಿದ ನಂತರ ಈ ನಿಮ್ಮ ಹಾಗೆ ಹಳ್ಳಿಯ ವಾತಾವರಣ, ಹಳ್ಳಿ ಅದು ಚೌಂಡಿ ಅಂದ್ರೆ ಒಂದು 20 ಮನೆ ಅದಾವಲ್ಲಿ ಅಷ್ಟೇ, ಒಂದು 20 ಅಲ್ಲ, 200 ಮನೆಯೂ ಇಲ್ಲ ಅಲ್ಲಿ, 200 ಇಲ್ಲ, ಒಂದು ಅಗದಿ ಸಣ್ಣ ಪುಟ್ಟ ಹಳ್ಳಿ ಅದದು, ಸೀನಾ ನದಿಯ ದಂಡೆಯ ಮೇಲೆ ಹಳ್ಳಿ ಅದು. ಖರೆ ಅಂದರೆ ಸೊಲ್ಲಾಪುರ ಜಿಲ್ಲಾ ಕರ್ಮಾಳ ತಾಲೂಕು, ಅದರಿಂದ ಕರ್ಮಾಳದಿಂದ 10-15 ಕಿಲೋಮೀಟರ್ ಅದು. ಖರೆ ಅಂದರೆ ಸೊಲ್ಲಾಪುರ ಜಿಲ್ಲಾದ ಎಕ್ದಮ್ ಬಾರ್ಡರ್ಗೆ ಅದು. ಹೀಗಾಗಿ ಈ ಅಹಿಲ್ಯಾದೇವಿಯವರು ನಿಮ್ಮ ಹಾಗೆ ಎಲ್ಲ ಹಳ್ಳಿ ವಾತಾವರಣದಲ್ಲಿ ಹುಟ್ಟಿ ಬೆಳೆದು, ಅಲ್ಲೇನು ಅವಾಗಿನ ಸಾಲಿರಲೇ ಇಲ್ಲ, 1725ರಾಗ ಯಾವ ಸಾಲಿಲ್ಲ, ಅದ್ರಾಗ ಆ ಊರಾಗಂತೂ ಸಾಲಿನೇ ಇರಲಿಲ್ಲ. ಆ ಕಾಲದಾಗ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡೋ ಪದ್ಧತಿನೂ ಇರಲಿಲ್ಲ. ಹೀಗಾಗಿ ಅಲ್ಲಿ ಅವ್ರ ಮನೆಯಲ್ಲಿ ದೊಡ್ಡದೊಂದು ವಾಡ ಇತ್ತು, ಪಾಟೀಲ್ ಕೀಗ್ ಮಾಡ್ತಿದ್ರು ಅವರು, ಮಾಣಕೋಜಿ ಶಿಂಧೆಯವರು. ಈ ಅಹಿಲ್ಯಾದೇವಿಯವ್ರ ತಂದೆ ಮಾಣಕೋಜಿ ಶಿಂಧೆ ಪಾಟೀಲ್, ಆ ಊರಿಂದ ಪಾಟೀಲ್ ಇದ್ರು ಅವರು. ಹೀಗಾಗಿ ಅವ್ರದ್ದೊಂದು ದೊಡ್ಡ ವಾಡ ಇತ್ತು. ಆ ವಾಡದಾಗೆ ಹನುಮನ್ ದೇವ್ರ ಗುಡಿ ಅದು ಇತ್ತು, ದೊಡ್ಡ 3-4 ಗುಡಿಗಳದಾವ, ದೊಡ್ಡದು ವಾಡ ಅದ. ಅಲ್ಲಿ ಕಟ್ಟಿ ಮೇಲೆ ಕೂತು ಪಂತೋಜಿ ಫಣಸೀಕರ್ ತಾತೆ ಅಂತೇಳಿ ಒಬ್ಬ ಬ್ರಾಹ್ಮಣ ಅಜ್ಜ ಈ ಎಲ್ಲ ಸಣ್ಣ ಸಣ್ಣ ಊರನ್ನೆಲ್ಲ ಹುಡುಗರು ಅಲ್ಲೇ ಕುಂದಿರ್ತಿದ್ದು, ಅವರಿಗೆಲ್ಲ ಕಥಾರೂಪದಲ್ಲಿ ಇತಿಹಾಸವನ್ನು ಹೇಳ್ತಿದ್ರು. ಭಾಗವತ, ರಾಮಾಯಣ, ಮಹಾಭಾರತ ಇಂಥವು ಮತ್ತು ಅಕ್ಷರಜ್ಞಾನ ಇವೆಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಕುಂದಿರ್ಸ್ಕೊಂಡು ಅವರ ವಿದ್ಯಾಭ್ಯಾಸ ಕೊಡ್ತಿದ್ರು ಅಲ್ಲೇ ಮನೆಯಲ್ಲಿ ವಿದ್ಯಾಭ್ಯಾಸ. ಈ ರೀತಿಯಲ್ಲಿ ಅವರು ವಿದ್ಯಾಭ್ಯಾಸನೂ ಪಡ್ಕೊಂಡ್ರು ಅಹಿಲ್ಯಾದೇವಿಯವರು. ಸ್ವಲ್ಪ ಮಟ್ಟಿಗೆ ಓದಲಿಕ್ಕೆ ಬರಲಿಕ್ಕೆ ಮತ್ತು ಅವರ ತಂದೆಯವರಿಗೆ ಓದು ಬರ್ತಿತ್ತು ಮಾಣಕೋಜಿ ಶಿಂಧೆಯವರಿಗೆ. ಮಾಣಕೋಜಿಯವರು ಕಲಿಸಿದ್ರು, ತಾಯಿ ಸುಶೀಲಾಬಾಯಿ ಅವರು ಸಂಸ್ಕಾರ ಕೊಟ್ಟರು. ಹೀಗೆ ನಡೆದಾಗ ಆಕೆ ಈಗ ವಯಸ್ಸು 8 ವರ್ಷ, 1733ರಲ್ಲಿ ಒಂದು ಆಕಸ್ಮಿಕವಾದ ಘಟನೆ ನಡೀತು. ಏನಂದ್ರೆ ಬಾಜಿರಾವ್ ಪೇಶ್ವೆ ಮತ್ತು ಮಲ್ಲಾರಾವ್ ಹೋಳ್ಕರ್ ಅವರು ಉತ್ತರ ಭಾರತದ ಯುದ್ಧ ಮೊಹಿಮೆಯನ್ನು ಮುಗಿಸ್ಕೊಂಡು ಹೊಳ್ಳಿ ಪುಣಾಕ್ ಹೊಂಟಿದ್ರು ಅವರು. ಪುಣಾಕ್ ಹೊಂಟಾಗ ಅಲ್ಲಿ ಅಚಾನಕ್ಕಾಗಿ ರಾತ್ರಿ ಆಗಿದ್ದರಿಂದ ಮುಕ್ಕಾಂ ಬಿತ್ತು. ಆ ಮುಕ್ಕಾಮದ ವೇಳೆಯಲ್ಲೇ ಈ ಹುಡುಗಿಗೆ ಅವರಿಗೆ ಒಂದು ಘಟನಾ ನಡೆದು ಹೋಗಿ, ಅವಾಗ ಬಾಜಿರಾವ್ ಪೇಶ್ವೆ ಹುಷಾರ್ ಬ್ರಾಹ್ಮಣವರು ಅವರು ಕಂಡು ಹಿಡಿದ್ರು, ಇಲ್ಲಿ ಏನೋ ಒಂದು ಚೀಸ್ ಅದಿದು, ಯುನಿಕ್ ವಸ್ತು ಅದ, ಇವಳಿಂದ ಜಗತ್ತಿನ ಕಲ್ಯಾಣ ಆಗ್ತದ, ಮನುಕುಲದ ಏಳಿಗೆ ಆಗ್ತದ. ಅವ್ರು ಓದಿದ್ರು, ಇವರು ಹಣೆ ಬರ ಗುರ್ತಾಯ್ತು ಅವ್ರಿಗೆ. ಅವಾಗ ಅವರು ಏನು ತಿಳ್ಕೊಂಡಿದ್ರು, ಬ್ರಾಹ್ಮಣರಿದ್ರು ಅಂದ್ರೆ ವಿಚಾರ ಇವ್ರು ಯಾರತ್ತೆಲ್ಲ ಚೌಕಾಶಿ ಮಾಡ್ಲಿಕ್ಕಾಗಿ ಧನಗಾರ ಅಂದ್ರೆ ಮಲ್ಲಾರ್ರಾವ್ಗೆ ಹೇಳಿಬಿಟ್ರು, ಮಲ್ಲಾರ್ ಬಾ ಇಲ್ಲಿ. ಈ ಹುಡುಗಿ ಭಯಂಕರ ಒಂದು ಅದ್ಭುತವಾದಂಥ ಒಂದು ಇದು ಹೊಂದಾಳಿಕೆ, ಭವಿಷ್ಯ ದಿಕ್ಕಿದು, ಕಣ್ಣಿನಲ್ಲಿ ತೇಜದ, ಈಕಿದೊಂದು ಅದೃಷ್ಟ ಹಂಗದ. ಅದರಿಂದ ಏನು ಮಾಡು, ನಿನ್ನ ಮಗ ಏಕಮಾತ್ರ ಪುಟ್ಟ ಖಂಡೇರಾವನಿಗೆ ಖಂಡೇರಾವನಿಗೆ ಇದು ನಿನ್ನ ಸೊಸಿ ಅಂತೇಳಿ ಮಾಡಿಕೊಂಡು ಖಂಡೇರಾವನ ಜೋಡಿ ಈ ಹುಡುಗಿಗೆ ಲಗ್ನ ಮಾಡು ಅಂತ ಹೇಳಿಬಿಡ್ತಾರೆ. ಅವಾಗ ಮಲ್ಲಾರ್ರಾವ್ ಅವರು ದೊಡ್ಡ ಪೊಸಿಷನ್ಗೆ ಹೋಗಿರ್ತಾರೆ, ಅವರು ಸುಬೇದಾರ್ ಇರ್ತಾರೆ. ಅವರು ಇವರು ಅತಿ ಹಳ್ಳಿಯ ಸಣ್ಣ ಒಬ್ಬ ಪಾಟೀಲ್, ಇವ್ರಿಗೆ ಅಜಗಜಾಂತರ ಅಂತರ. ಆರ್ಥಿಕ ಸ್ಥಿತಿ ಅವ್ರದ್ದೇ ಬೇರೆ, ಅವ್ರ ಸ್ಟೇಟಸ್ಸೇ ಬೇರೆ, ಇವ್ರದ್ದು ಭಯಂಕರ ಇದು. ಆದರೂ ಬಾಜಿರಾವ್ ಪೇಶ್ವೆಯವರು ಹೇಳ್ಬಿಡ್ತಾರೆ, ಮಲ್ಲಾರ್ ಬಾ, ಪೋರಿ ಸೌಂದರ್ಯ ಆಗಲಿ, ಅವ್ರದ್ದು ಬಡತನ ಸ್ಥಿತಿ ಆಗಲಿ ಅದೇನು ವಿಚಾರ ಮಾಡ್ಬೇಡ ನೀನು, ನಾ ಹೇಳಿದ ಮಾತು ಕೇಳು, ಹುಡುಗಿ ವಧುವಿನ ಕಡೆ ನಾವು ವಧು ಪಕ್ಷದವ್ರು ನಾವು ಆತೀವಿ, ಉಳಿದಿದ್ದೆಲ್ಲ ನಾವು ಜವಾಬ್ದಾರಿ ತೋತೀವಿ, ಲಗ್ನ ಮಾಡ್ಬೇಕಿದು ಅಂತ. ಅವಾಗ ಒಪ್ಕೊಂಡು 1733ರಲ್ಲಿ ಮೇ 20ರಂದೇ ಇರಬೇಕು,
ಎಲ್ಲಿ ಪುಣೆ ಶನಿವಾರವಾಡದಾಗ ಅದ್ಧೂರಿಯಾದಂಥ ಲಗ್ನ ಆಗ್ಬಿಡ್ತು. ಲಗ್ನ ಮಾಡಿಕೊಂಡು ಅಹಿಲ್ಯಾದೇವಿಯವರು ಇಂದೂರಿನ ರಾಜವಾಡ್ಯಕ್ಕೆ ಗೃಹ ಪ್ರವೇಶ ಮಾಡಿದ್ರು. ಏನು ಇವರು ಗೃಹ ಪ್ರವೇಶ ಆಯಿತು, ಅವ್ರ ಮನೆ ಭಯಂಕರ ಹಾಲು ಉಕ್ಕದಂಗೆ ಉತ್ಕಾಕತ್ತೀವಿ. ಅಷ್ಟೊಂದು ಶ್ರೀಮಂತಿಕೆ ಅವ್ರ ಖಜಾನೆ ತುಂಬಿ ಹೋಗಕತ್ತು. ಮಲ್ಲಾರರಾವ್ ಬಾಜಿರಾವ್ ಪೇಶ್ವೆ ಅವರು ಬದುಕಿದ್ದೇ 40 ವರ್ಷ. 40 ವರ್ಷದಾಗ 41 ಯುದ್ಧಗಳನ್ನು ಮಾಡ್ಯಾರ. 41 ಯುದ್ಧಗಳನ್ನು ಗೆದ್ರು ಅವ್ರು. ಒಂದು ಯುದ್ಧನೂ ಸೋಲಲಿಲ್ಲ ಅವ್ರ ಜೀವನದಲ್ಲಿ. ಹೀಗಾಗಿ ಮಲ್ಲಾರರಾವ್ ಬಾಜಿರಾವ್ ಕೂಡಿದ್ರಂದ್ರೆ ಮುಗೀತದು. ಬರೋ ಮುಂದೆ ಅಪಾಟ ಸಂಪತ್ತಿನೊಂದಿಗೆ ವಿಜಯಶ್ರೀ ಮಾಲೆ ಹಾಕ್ಕೊಂಡೇ ಬಂದ್ಬಿಡ್ತಿದ್ರು. ಹೀಗಾಗಿ ಈ ಅಹಿಲ್ಯಾದೇವಿಯ ಕಾಲ್ಗುಣ ಏನೋ ಅದ್ಭುತ. ಅವರು 12 ಪರಗಣ ಇದ್ದು, ಅವರಿಗೆ 12 ಜಿಲ್ಲೆಗಳ ಸುಬೇದಾರಿದ್ರು. ಇವರು ಹೋದ ತಕ್ಷಣ ಕೆಲವೇ ವರ್ಷದಲ್ಲಿ 84 ಜಿಲ್ಲೆಗಳ ಪರಗಣ ಆಯ್ತು ಅವ್ರದ್ದು. 84 ಜಿಲ್ಲೆಗಳ ಮೇಲೆ ಇವರು ಆಡಳಿತ ವ್ಯಾಪ್ತಿ ಅಷ್ಟು ವಿಸ್ತಾರವಾಗಿಬಿಡ್ತು. ಮುಂದೆ ಅಹಿಲ್ಯಾದೇವಿಯರಿಗೆ ಅಲ್ಲಿ ಕರ್ಕೊಂಡು ಹೋದ ನಂತರ ಮಲ್ಲಾರರಾವ್ ಮತ್ತು ಅವ್ರ ಮನೆಯವರು ಗೌತಮಬಾಯಿ ಹೋಳ್ಕರ್ ಅವರು ಭಾಳ ಗೌತಮ್ಬಾಯಿ ಆದರೂ ಏನಿದ್ರು, ಆಕಿ ಸಣ್ಣಕ್ಕಿದ್ದಕ್ಕೇ ರಾಜಮನೆತಂದು ಆಕಿಗೆ ಇದು ಇತ್ತು. ಏನಿತ್ತಂದ್ರೆ ಅವ್ರ ಅಣ್ಣೊಬ್ಬವ ನಾರಾಯಣರಾವ್ ಬಾರ್ಗಳ ಉದಯಪುರದ ಮಹಾರಾಣ ಸಮ್ರಾಟ್ ಸಿಂಗ ಅವ್ರ ಕೈಯಾಗಿ ಇವ್ರು ಇದ್ರು, ಸುಬೇದಾರ್ ಇದ್ದ. ಅವ ಭಾರಿ ಪ್ರಸಿದ್ಧಿ ಕೆಲಸ ಮಾಡಿದ್ದ ಸಲಾಗಿ ಅವರಿಗೆ ಮಧ್ಯಪ್ರದೇಶದ ಮಂದಸೋರ ಜಿಲ್ಲೆಯ ಬೂಡಾ ಪರಗಣದ್ದು ಜಾಗೀರಿಕೆ ಕೊಟ್ಬಿಟ್ಟಿದ್ರು. ಯಾರು ಅವ ಸಿಂಗ್ ರಾಜ. ಅವ ಕೊಟ್ಟಿದ ನಂತರ ನಾರಾಯಣರಾವ್ ಏನು ಮಾಡಿಬಿಟ್ಟ, ಈ ಮಲ್ಲಾರರಾವ್ ಅವ್ರ ಮನೆಯವರು ಗೌತಮ್ಬಾಯಿ ತಮ್ಮ ತಂಗಿ ನಾರಾಯಣರಾವ್ ತಮ್ಮ ತಂಗಿಗೆ ಅರ್ಧ ಹಳ್ಳಿ ಬೂಡಾ ಪರಗಣ ಇತ್ತಲ್ಲ, ಆ ಪರಗಣದ ಅರ್ಧ ಪರಗಣ ಇವರಿಗೆ ಕೊಟ್ಬಿಟ್ಟ, ಜಾಗೀರಿ ಅರ್ಧ ಪರಗಣದ. ಹೀಗಾಗಿ ಗೌತಮಬಾಯಿ ಮೊದಲು ಹಿಡಿದು ಆಕಿ ಜಾಗೀರ್ದಾರ್ತಿ. ಆಕಿ ಬಲ್ಲಿ ಆ ಗುಣಗಳು ಬಂದುಬಿಟ್ಟಿದ್ದು ಸಣ್ಣ ಹುಡುಗಿರ್ಲಾಕಿಗೆ. ಹೀಗಾಗಿ ಈ ಗೌತಮಬಾಯಿ ಮತ್ತು ಮಲ್ಹಾರ್ ಯೂನಿವರ್ಸಿಟಿ ಇವರಿಬ್ಬರ ವಿದ್ಯಾ ಕೇಂದ್ರದಲ್ಲಿ ಅಹಿಲ್ಯಾದೇವಿಯವರು ಎಲ್ಲ ವಿದ್ಯೆಯನ್ನು ಕಲಿತರು. ಅದಾದ ನಂತರ ಮಲ್ಲಾರರಾವ್ ಏನು ಮಾಡ್ತಿದ್ರು, ರಾಜಗುರುಗಳಿಂದ ಶಾಸ್ತ್ರ ಮತ್ತು ಶಸ್ತ್ರ ಎರಡೂ ವಿದ್ಯೆಯನ್ನು ಕಲಿಸಿ ಪಾರಂಗತ ಮಾಡಿಬಿಟ್ರು. ಈಗ ಮಲ್ಲಾರರಾವ್ ಅವರು ಖಂಡೇರಾವ್ ಮಗ ಏಕಮಾತ್ರ ಪುತ್ರ ಖಂಡೇರಾವ್ ಕರ್ಕೊಂಡು ಯುದ್ಧ ಮೈಮಿಗೆ ಹೋಗ್ತಿದ್ರು. ಯುದ್ಧ ಅವರು ಇಡೀ ಬಾಜಿರಾವ್ ಪೇಶ್ವೆ ಮತ್ತು ಮಲ್ಲಾರರಾವ್ ಹೋಳ್ಕರ್ ವರ್ಷದ 8 ತಿಂಗಳ ಯುದ್ಧ ಮೈಮೇದಾಗ 4 ತಿಂಗಳ ಮಳೆಗಾಲದಾಗ ಮಾತ್ರ ರಾಜವಾಡ್ಯದಲ್ಲಿ ಉಳ್ಕೊಂಡ್ಬಿಡ್ತಿದ್ರು ಮನೆಯಲ್ಲಿ. ಉಳಿದಿದ್ದು 8 ತಿಂಗಳು ಹೊರಗೆ ಔಟ್ ಆಫ್ ಸ್ಟೇಷನ್ ಇರ್ತಿದ್ರು ಅವರು. ಹೀಗಾಗಿ ಮುಂದೀಗ ಬರೀ ಸಂಪತ್ತು ತರುವುದು ನಡೀತು. ಅದ್ಭುತ ಚಲೋ ನಡೀತು ಇವ್ರದ್ದೆಲ್ಲ ಸಾಮ್ರಾಜ್ಯ. ಆಗೇನಾಗ್ಬಿಡ್ತಪ್ಪ ಅಂದ್ರೆ ಮುಂದೆ ಅವ್ರು ಆ ಕಡೆ ಹೋದ ಬಳಿಕ ಗೌತಮ್ಬಾಯಿಯವರು ಅಹಿಲ್ಯಾದೇವಿಯವರು ಇರ್ತಿದ್ರು ಇಲ್ಲಿ ಇಂದೂರಲ್ಲಿ. ಇವರೇ ಎಲ್ಲ ದರ್ಬಾರ್ ಸಂಭಾಳಿಸೋದು. ಇದನ್ನು ಅವರು ಕಲಿಸಿದ್ರು. ಯಾರು? ಗೌತಮ ತಾಯಿಯವರು ಅಹಿಲ್ಯಾದೇವಿಯವರಿಗೆ ಎಲ್ಲ ಸೊಸಿಗೆ ಎಲ್ಲವನ್ನೂ ಕಲಿಸಿದ್ಲು. ದರ್ಬಾರ್ ನಡೆಸೋದು ಹೆಂಗೆ, ಅದರ ಲೆಕ್ಕಪತ್ರ ಇಡೋದು ಹೆಂಗೆ, ಅದರದ್ದೇನು ಮಿನಿಟ್ಸ್ ಎಲ್ಲ ಬರೆಯೋದು ಹೆಂಗೆ, ಏನೆಲ್ಲ ಸಣ್ಣ ಹಿಡಿದು ಅಥವಾ ಬೀಗರು ಬಿದ್ದರು ಮನೆಗೆ ಬಂದ್ರಂದ್ರೆ ಅವ್ರಿಗೆ ಸತ್ಕಾರ ಮಾಡೋದು ಹೆಂಗೆ, ಪ್ರತಿಯೊಂದು ಸಣ್ಣ ಗೋಷ್ಠಿ, ಸಣ್ಣ ವಿಷಯದಿಂದ ದೊಡ್ಡ ವಿಷಯ ತನಕ ಎಲ್ಲ ಗಹನವಾದಂಥ ಜ್ಞಾನವನ್ನು ಅಹಿಲ್ಯಾದೇವಿಯವರಿಗೆ ದಾರೆ ಎರೆದರು ಗೌತಮ್ಬಾಯಿಯವರು. ಮಲ್ಲಾರರಾವ್ ಅಂತೂ ಶಿಕ್ಷಣ ಕೊಡಿಸೇಬಿಟ್ರು. ಹೀಗಾಗಿ ಅಹಿಲ್ಯಾದೇವಿ ಇಲ್ಲೆಲ್ಲ ನೋಡ್ಕೋತಿರ್ಲು. ಲೋಕಲ್ ಅಹಿಲ್ಯಾದೇವಿ ನೋಡ್ಕೊಳ್ಳೋದು, ಹೊರಗಿಂದೆಲ್ಲ ಮಲ್ಲಾರರಾವ್ ಅವ್ರು ನೋಡ್ಕೊಳ್ಳೋದು. ಈಗ ಭಾಳ ಅದ್ಭುತ ನಡೀತು. 1933 ಲಗ್ನ ಆಯಿತು. 33ರಿಂದ 45 ಮಾಲೇರಾವ್ ಹುಟ್ಟದ. ಅಹಿಲ್ಯಾದೇವಿಯವರಿಗೆ ಪುತ್ರ ಪ್ರಾಪ್ತಿಯಾದ, ಜನ್ಮವಾಯಿತು. ಮಾಲೇರಾವ 1745 1748 ಮುಕ್ತಾಬಾಯಿ ಇಬ್ಬರು ಮಕ್ಕಳು ಅವ್ರಿಗೆ. ಮಾಲೇರಾವ ಮತ್ತು ಮುಕ್ತಾಬಾಯಿ ಅಂತ 2 ಮಕ್ಕಳದು. ಭಾಳ ಒಳ್ಳೆಯ ಸಂಸಾರ, ಆನಂದ ಸಾಗರ ಚಲೋ ನಡೆದಿತ್ತು. ಮುಂದೆ 1754 ಕುಂಭೇರಿಯಲ್ಲೂ ಯುದ್ಧ ಆಯಿತು. ಸೂರಜ್ಮಲ್ ಜಾಟ್ ಅಂತೇಳಿ ಅಲ್ಲೊಬ್ಬ ರಾಜ, ಅವನ ಜೋಡಿ ಮರಾಠರ ಜೋಡಿ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಖಂಡೇರಾವ್ ಶಹೀದಾಗಿಬಿಟ್ಟ. ಆವಾಗ ಅಹಿಲ್ಯಾದೇವಿಯವರು ಕೇವಲ 29 ವರ್ಷ ವಯಸ್ಸು, 2 ಮಕ್ಕಳು. ಆವಾಗ ಒಂದು ಘಟನೆ ಏನು ನಡೀತಂದ್ರೆ, ಆವಾಗಿನ ಪದ್ಧತಿ ಏನಿತ್ತು, ಸತಿ ಪದ್ಧತಿ ಇತ್ತು. ಅಹಿಲ್ಯಾದೇವಿ ಗಂಡ ತಿರ್ಕೊಂಡ ಸತಿ ಹೋಗ್ಬೇಕಾಯ್ತಲ್ಲ, ಅಲ್ಲಿ ಅದೇ ಡೇರೆ ಅಲ್ಲೇ ಯುದ್ಧ ಭೂಮಿಯಲ್ಲಿನೇ ಮಲ್ಲಾರರಾವ್ ಅಲ್ಲೇ ಇದ್ದರು, ಗೌತಮಬಾಯಿ ಇದ್ದರು, ಒಂದು ಡೇರೆದಾಗ ಅಹಿಲ್ಯಾದೇವಿಯವರು ಇದ್ದರು.
ಇನ್ನೊಂದು ಧೈರ್ಯದ ಖಂಡೇರಾವಂದು ಉಪಪತ್ನಿಯರು, ಖಂಡೇರಾವ್ ಡಾನ್ಸರ್ಗಳು ಎಲ್ಲರಿದ್ದರು. ಅವಾಗ ಅಹಿಲ್ಯಾದೇವಿಯವರು ಭಯಂಕರ ಶೋಕ ಸಾಗರದಲ್ಲಿ ಮುಳುಗಿದಾಗ ಮಲ್ಲಾರರಾವ್ ಹೋಗಿ ತಿಳಿಸ್ತಾರೆ ಖಂಡೇರಾವ್ ಹಿಂಗಾಯ್ತತ್ತ. ಅವ ಏನಪ್ಪ ಬಿದ್ನೋ ಎದ್ನೋ ಹುಚ್ಚಾಗಿ ಬಂದುಬಿಡ್ತಾನೆ. ಒಂದೇಟು ಒಬ್ಬ ಮಗ ಹೋಗ್ಬಿಟ್ನಲ್ಲಪ್ಪ ಅಂತ ಬಂದು ಭಯಂಕರ ದುಃಖ ಮಾಡ್ಕೊತಾನ. ಅವಾಗ ಅತ್ಯಂತ ಸಿಟ್ಟಿನಿಂದ ಅವನಿಗೆ ಝಾಟಗೆ ಹೇಳ್ತಾನೆ, ಅಲಾ ಝಾಟ, ಯುದ್ಧ ನೀತಿಯನ್ನು ಮೀರಿ ಯುದ್ಧ ನೀತಿಯನ್ನು ಮುರಿದು ನನ್ನ ಏಕಮಾತ್ರ ಪುತ್ರನಿಗೆ ಕೊಂದೆಲೋ ಮಗನೇ, ನಿನ್ನ ನಿರ್ವಂಶ ಮಾಡಿ ಯಮುನಾ ನದಿಯಲ್ಲಿ ಒಗಿಲಿಲ್ಲ ಅಂದ್ರೆ ಅವನು ನನ್ನ ಹೆಸರೇ ಮಲ್ಲಾರರಾವ್ ಅಂತ. ಆ ಶಪತ್ತು ಮಾಡಿದ್ದು ಕೇಳಿ ಎಲ್ಲ ಕಡೆ ಪ್ರಚಾರ ಆಗ್ಬಿಡ್ತದೆ. ಅವ ಝಾಟ್ ಗಾಬರಿಯಾಗಿ 15,000 ಉತ್ಪನ್ನದ ಹಳ್ಳಿಗಳನ್ನು ಜಾಗಿರಿ ಇವ್ ಖಂಡೇರಾವನ್ನ ಇದಕ್ಕೆ ಕೊಟ್ಬಿಡ್ತಾನ. ಏನು ಖಂಡೇರಾವ್ಗೆ ಇದು ಕಟ್ಟಿ ಕೊಡ್ತೀನಿ, ಆ ಮೇಂಟೈನ್ ಮಾಡೋ ಸಲುವಾಗಿ 15,000 ರೂಪಾಯಿದ ಹಳ್ಳಿಗಳು, ಉತ್ಪನ್ನದ ಹಳ್ಳಿಗಳನ್ನು ದತ್ತ ಕೊಡ್ತೀನಿ, ಹಿಂಗೆಲ್ಲ ಈ ಜಾಗಿರಿ ಕೊಡ್ತೀನಿ ಅಂತ ಒಪ್ಪಿಗೆ ಆಯ್ತದ. ಮುಂದೆ ಏನಾಯಿತು, ಅಹಿಲ್ಯಾದೇವಿಯವರು ಸತಿ ಹೋತಾರತ್ ಯಾರೋ ಸಣ್ಣಾಗಿ ಬಿಟ್ರು. ಮಲ್ಲಾರರಾವ್ ಹುಚ್ಚಾಗಿಬಿಡ್ತಾನೆ. ಆ ಸತಿ ಅಂದ ತಕ್ಷಣ ಹುಚ್ಚಿಡಿದು ಅಹಿಲ್ಯಾದೇವಿಯವರು ಕಾಲಿನ ಮೇಲೆ ಬಿದ್ದು ಸಣ್ಣ ಹುಡುಗರಂಗೆ ಒದ್ದಾಡಕ್ಕೆ ಶುರು ಮಾಡ್ತಾನೆ. ಬೇಡ, ಸತಿ ಬೇಡ. ಯಾಕೆ ಸತಿ ಬೇಡ ಅಂದ್ರೆ ಈ ಅಪಾಟ ಸಂಪತ್ತಿತ್ತವಾಗಿದ್ದು, ಇಷ್ಟು ಸಂಪತ್ತಿನ ರಾಜ್ಯ ನಾನು ಕಟ್ಟಿಟ್ಟಿನಿ, ಇದನ್ನು ಸಂಭಾಳಿಸೋರು ಯಾರು? ಅದಕ್ಕೆ ಬೇಡ, ಸತಿ ಹೋಗೋದು ಬೇಡ. ಮತ್ತು ಇವು ಇನ್ನೂ ಸಣ್ಣ 2 ಮಕ್ಕಳದಾವ, ಎಲ್ಲ ಕೂಡ 10 ವರ್ಷ ಆಗಿಲ್ಲ ಅವ್ರಿಗಿನ್ನ. ಮತ್ತು ಅಷ್ಟು ಸಣ್ಣ ಕೂಸುಗಳು ಅವ್ರನ್ನ ಯಾರು ಸಂಭಾಳಿಸೋರು? ನೀವಿಬ್ಬರು ಖಂಡೇರಾವ್ ಸತ್ತ, ನೀನು ಸತಿ ಹೋಗಿಬಿಟ್ಟೆ ಅಂದ್ರೆ ಅವಕ್ಕೆ ಯಾರು ಸಂಭಾಳಿಸೋರು? ನಾಳೆ ಯಾರು ಏನ್ರಿ ಮಾಡಿದ್ರೆ ಯಾರು ಗತಿ? ಅದಕ್ಕೆ ಏನು ಮಾಡ್ರಿ, ಈ ಮಾಲ್ವಾ ಪ್ರದೇಶದ ಪ್ರಜೆಗಳ ಕಲ್ಯಾಣಕ್ಕಾಗಿ ನೀನು ಜೀವಂತವಾಗಿರು, ಸತಿ ಹೋಗ್ಬೇಡ ಅಂತ ಬಹಳಷ್ಟು ಮತ್ತು ಅವರಿಗೆಲ್ಲ ಉದಾಹರಣೆ ಕೊಡ್ತಾರೆ. ಯಾರು ಮಹಾಭಾರತದಲ್ಲಿ ಯಾರು ಪಾಂಡುರಾಜನ ಪತ್ನಿ ಇಬ್ಬರು ಇರ್ತಾರಲ್ಲ, ಒಬ್ಬಕ್ಕೆ ಹೋಗ್ತಾಳೆ, ಒಬ್ಬಕ್ಕೆ ಹೋಗಲಿಲ್ಲ. ಈಕೆ ಪಾಂಡವರ ತಾಯಿ ಹೋಗಲಿಲ್ಲ, ಯಾಕೆ ಹೋಗಲಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾನವ. ಮತ್ತು ಅಲ್ಲಿ ದಶರಥ ಮಹಾರಾಜರ ಪತ್ನಿಯರು 3 ಮಂದಿ, ಅವ್ರದ್ರಾಗ ಯಾರೂ ಹೋಗಲಿಲ್ಲ, ಯಾಕೆ ಹೋಗಲಿಲ್ಲ, ಮತ್ತು ಅವ್ರು ಯಾಕೆ ಸತಿ ಹೋಗಲಿಲ್ಲ, ಮತ್ತು ನೀನು ಯಾಕೆ ಹೋಗ್ಬೇಕು, ಎಲ್ಲ ಬಹಳಷ್ಟು ತಿಳಿಸಿ ಹೇಳಿ ಏನು ಮಾಡಿಬಿಡ್ತಾರೆ, ಅವರಿಗೆ ಮನಸ್ಸನ್ನು ಒಪ್ಪಿಸ್ತಾರೆ. ಅಹಿಲ್ಯಾದೇವಿಯವರು ಒಪ್ಕೊಂಡು ಏನಾಗ್ಬಿಡ್ತು, ಮುಂದೆ ಉಳಿದ್ರ ಅಹಿಲ್ಯಾದೇವಿಯವರು. ಮುಂದೆ ಉಳಿದ ಬಳಿಕ ಮಲ್ಲಾರರಾವ್ ಅವ್ರಿಗೊಂದು ಸಿಟ್ಟು ಕೂತಲ್ಲ ಆ ಜಾಟನ ಬಗ್ಗೆ, ಮತ್ತು ಅವರು ಯುದ್ಧ ಮಹಿಮೆಗೆ ಹೋಗೋದು ಮತ್ತೆಲ್ಲ ತಮ್ಮ ಶುರು ಮಾಡಿಬಿಟ್ರು. ಆವಾಗ ಅಹಿಲ್ಯಾದೇವಿಯವ್ರ ಕೊಳ್ಳಿಗೆ ಬಿತ್ತಿದ್ದೆಲ್ಲ ಪೂರಾ ಮಸೂತಿನೇ. ಅಂದರೆ ಈ ಇದು ನೋಡ್ಕೊಳ್ಳೋದೆಲ್ಲ ಅಹಿಲ್ಯಾದೇವಿಯವರೇ ನೋಡ್ಕೊಳಕತ್ರು. ಅವ್ರ ಹೆಸರು ಕಾಗದ ಪತ್ರದಲ್ಲಿ ಸಣ್ಣಗೆ ಶುರು ಆಗಿಬಿಡ್ತು. ಎಲ್ಲ ಹೋಳ್ಕರ್, ಯುವರಾಣಿ ಅಹಿಲ್ಯಾದೇವಿ ಹೋಳ್ಕರ್ ಅಂತೇಳಿ ಸಹಿಗಿ ಮಾಡೋದು ಎಲ್ಲ ಶುರುವಾಯಿತು. ಮಲ್ಲಾರರಾವ್ ಅವಾಗ ಒಂದು ಹೇಳ್ತಾನ, ನೀನು ನನ್ನ ಮಗ ಉಳ್ದಾನ, ಖಂಡೇರಾವ್ ಅದಾನ ತಿಳ್ಕೊಂಡೀನಿ, ನನ್ನ ಸೊಸಿ ಇವತ್ತು ಅಹಿಲ್ಯಾದೇವಿ ಸತ್ತಳ ತಿಳ್ಕೊಂಡೀನಿ, ಆದ್ದರಿಂದ ನೀನೇ ಕಂಡು ಇದ್ದಂಗೆ ನನಗೆ ನೀನೇ ಉಳಿಬೇಕು ಅಂಥೇಳಿ ಭಾಳಷ್ಟು ವಿನಮ್ರ ಮಾಡ್ಕೊಂಡು ಉಳಿಸಿರ್ತಾರೆ ಅವರು. ಈ ಏನು ಖಂಡೇರಾವ್ ತೀರಿದ್ನಲ್ಲ, ಆವಾಗ ಈ ಅಹಿಲ್ಯಾದೇವಿ ಮತ್ತೇನು ಸತಿ ಹೋಗೋದು ಕ್ಯಾನ್ಸಲ್ ಮಾಡ್ತಾಳಲ್ಲ, ಆ ಸಂದರ್ಭ ಬಹಳಷ್ಟು ಅದ್ಭುತವಾದಂಥ ಘಟನೆಗಳು ನಡೆದು ಕಡೆಗೆ ಅವಾಗ ಏನು ಮಾಡ್ತಾಳೆ, ತಂದ ಎಲ್ಲ ಸಿರಿ ಸಂಪತ್ತು, ಬಂಗಾರ ಬೆಳ್ಳಿ ಏನೆಲ್ಲವನ್ನು ತೆಗೆದು ಬಿಡ್ತಾಳೆಲ್ಲ. ತೆಗೆದು ನಾನಿನ್ನು ಬರೀ ಏನು ಬದುಕಿರ್ತೀನಿ, ನನ್ನ ಬದುಕು ಮಾಲ್ವಾ ಪ್ರದೇಶದ ಪ್ರಜೆಗಳಿಗೋಸ್ಕರ ಮಾತ್ರ, ಮತ್ತೊಂದು ಏನೂ ಇಲ್ಲ ನಾನು ಎದುರಿಗೆ ಅಂತ ಹೇಳ್ಬಿಡ್ತಾಳೆ. ಆಯ್ತು, ಹಾಗಾಗಿ ಬದುಕ್ತಾಳೆ. ಮುಂದೆ ಅವ್ರಿಗೆ ಆದೇಶಗಳು ಕೊಡ್ತಿರ್ತಾಳೆ. ಏನಪ್ಪ ಅಂದ್ರೆ ತನ್ನ ಮಂತ್ರಿಮಂಡಲಕ್ಕೆ ಆದೇಶ ಕೊಡು ಮುಂದೆ ಈಕಿ ರೇಸ್ ಭಾಳ ಸಣ್ಣಕ್ಕಿ, 29 ವರ್ಷನಕ್ಕಿ. ಅಲ್ಲಿ 60 ವರ್ಷನವ್ರು ಇರ್ತಾರೆ ಎಲ್ಲ ಮಂತ್ರಿಗಳು. ಅವ್ರಿಗೆ ಆದೇಶ ಮಾಡಬೇಕಾದ್ರೆ ಈಕಿಗೆ ಭಾಳಷ್ಟು ಒಳಗೆ ತ್ರಾಸ ಆಗ್ತದೆ. ಹೆಂಗೆ ಮಾಡೋದು, ಅಷ್ಟು ಹಿರಿಯ ಮನುಷ್ಯ ಅದನ್ನು ನಾನು ಆರ್ಡರ್ ಮಾಡೋದು ಹೆಂಗೆ? ಅವಾಗ ಒಂದು ಐಡಿಯಾ ಕಂಡು ಹಿಡಿತಾರೆ ಇವರು. ಏನು, ಶಂಕರಾಚ ಆಜ್ಞೆವರುಣ್, ಆ ಪರಮಾತ್ಮನ ಆದೇಶದ ಮೇರೆಗೆ ನಾನು ಪ್ರತಿನಿಧಿಯಾಗಿ ಅಹಿಲ್ಯಾದೇವಿ ಹೋಳ್ಕರ್, ಇಷ್ಟೇ. ಅಂದ್ರೆ ನಂದೇನಿಲ್ಲ ಅಂತ ಆದೇಶ ಅವ್ರದ್ದು ಆದೇಶ, ನಾನು ರಿಪ್ರೆಸೆಂಟೇಟಿವ್ ಇಷ್ಟೇ ಅಂತ ಹೇಳಿ ಸಹಿ ಮಾಡೋಕ್ಕೆ ಶುರು ಮಾಡ್ತಾರೆ.
1758 54 ಐತಿಲ್ಲ, ಮುಂದೆ 4-5 ವರ್ಷ 58 59 ತನಕ ಇವ್ರು ಏನು ಮಾಡ್ತಾರೆ, ಮಲ್ಲಾರಾವ, ರಘೋಬದಾದ ಇವರು ಬಹಳಷ್ಟು ಇಡೀ ಭಾರತ ದೇಶದ ಭಾಳಷ್ಟು ಕಡೆ ಇವ್ರದ್ದೆಲ್ಲ ಮರಾಠ ಧ್ವಜ ಹಾರ ಶುರು ಮಾಡ್ತಾರೆ. ಎಲ್ಲ ಕಡೆ ಎಲ್ಲೆಲ್ಲಿ ಹೋಗ್ತಾರೆ ಯುದ್ಧ ಮಾಡೋದು ಗೆದಿಯೋದು, ಯುದ್ಧ ಮಾಡೋದು ಗೆದಿಯೋದು, ಎಲ್ಲ ಸಾಮ್ರಾಜ್ಯ ವಿಸ್ತಾರ ಆಗಿಬಿಟ್ಟು ಮರಾಠರದು. ಅಟಕೆ ಬಾರ್ ಜೆಂಡ ಅಂತಾರೆ, ಅಟಕ್ದಿಂದ ಕಟಕ್ತನ ಎಲ್ಲ ಇದು ಮರಾಠರ ಸಾಮ್ರಾಜ್ಯದ ಆಧಿಪತ್ಯಕ್ಕೆ ಬಂದ್ಬಿಡ್ತು. ಅವಾಗ ಈ ಮುಸ್ಲಿಮ್ರು ಇದ್ರಲ್ಲ ಅವರಿಗೆ ಭಾಳ ತಾಪ ಆಗಿಬಿಡ್ತು. ಅದೇ ಔರಂಗಜೇಬ್ 1707 ತಿರ್ಕೊಂಡ್ಬಿಟ್ಟಿದ್ದ. ಮುಂದೆ ಇವರೆಲ್ಲನೂ ಕಸ್ಕೊಂಡ್ಬಿಡಕತ್ರು. ಅಲ್ಲಿ ತನಕ ಔರಂಗಜೇಬ್ ಇರುತನೂ ಇವರೆಲ್ಲರ ಮೆತ್ತಿಗೆ ಇದ್ದರು. ಅವ ಹೋಗ್ಬಿಟ್ಟು 1707 ಹೋದ. ಮುಂದೆ ಇವರೆಲ್ಲರೂ ಎಲ್ಲ ಇಡೀ ಭಾರತ ದೇಶ ಏನದಲ್ಲ ಇವರು ತಮ್ಮ ತಾಬ್ಯಾಗ ತೊಳಕತ್ರು. ಇದನ್ನು ಮುಸ್ಲಿಂ ಧರ್ಮಗುರುಗಳಿಗೆ, ಮುಸ್ಲಿಂ ಮೌಲ್ವಿಗಳಿಗೆ ಸಹನ ಆಗಲಿಲ್ಲ. ಇನ್ನು ಹಿಂಗಾದ್ರೆ ನಮ್ಮ ಅಸ್ತಿತ್ವ ಇಡಲಿ, ಇವರು ಎಲ್ಲ ಹಿಂದೂ ರಾಷ್ಟ್ರ ಮಾಡಿಬಿಡ್ತಾರೆ, ನಮಗಿಲ್ಲಿ ಬದುಕುಗೂಡಲ್ಲ ತಿಳ್ಕೊಂಡು ಅವ್ರು ಏನು ಮಾಡಿದ್ರು, ಎಲ್ಲ ಮುಸ್ಲಿಮರು ಕೂಡಿ ಇದಕ್ಕೆ ಹೋಗ್ಬಿಟ್ರು. ಎಲ್ಲಿಗೆ? ಅಫ್ಘಾನಿಸ್ತಾನ. ಅಲ್ಲವ ರಾಜ ಇದ್ದ, ಯಾರಪ್ಪ ಅಂದ್ರೆ ಅಫ್ಘಾನಿಸ್ತಾನದಾಗ ಯಾರಿದ್ರು, ಇವ ಅಬ್ದಾಲಿ, ಅಹ್ಮದ್ ಶಾ ಅಬ್ದಾಲಿ ಅಂತ. ಅಹ್ಮದ್ ಶಾ ಅಬ್ದಾಲಿ ಅಂತ ಹೇಳಿ ರಾಜ ಇದ್ದ. ಅವನ ಬಳಿ ಹೋಗಿ ಇವರು ಕೈ ಮುಗಿದು ಹಮಾರ ಅಸ್ತಿತ್ವ ಖತಮ್ ಹೋ ರಹಾ ಹೈ ಅಂತ ಹೇಳಿಬಿಟ್ರು. ಅಲ್ಲಿ ಹೋಗಿ ಎಲ್ಲರೂ ಕೂಡಿ ನಮಗೆ ಹಿಂಗದ, ಅಲ್ಲಿ ಇಡೋದಿಲ್ಲ, ನಮಗೆ ಮರಾಠರು ನಮಗೆ ಮುಗಿಸೇ ಬಿಡ್ತಾರೆ, ನಾನು ಬಿಟ್ರೆ ಅದಕ್ಕೆ ನೀವು ಏನ್ರಿ ಮಾಡಿ ನಮಗೆ ಅನುಕೂಲ ಮಾಡಿ ಕೊಡಬೇಕು, ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು, ನಮ್ಮ ಸಹಾಯಕ್ಕೆ ಬರಬೇಕಂತೇಳಿ ಬೇಡ್ಕೊಂಡಾಗ ಅವ ಅಹ್ಮದ್ ಶಾ ಅಬ್ದಾಲಿ ಏನದನಲ್ಲ ಅವ ಏನು ಮಾಡಿಬಿಡ್ತಾನ, ಅವನದು ನಜೀಬ್ ಖಾನ್ ಅಂತೇಳಿ ವಜೀರ್ ಇರ್ತಾನೆ, ಅವನು ಮಂತ್ರಿ. ಅವ ಇಲ್ಲಿ ಭಾರತ ದೇಶದಾಗ ಅವ ಈ ರಾಜ್ಯ ಇಲ್ಲಿ ರಾಜ್ಯ ಅವ ಸಂಭಾಳಿಸ್ತಿರ್ತಾನೆ. ಅವ್ರದ್ದು ಒಂದಿಷ್ಟು ರಾಜ್ಯ ಇರ್ತದೆ. ನಾನು ಅವ ಅಬ್ದಾಲಿ ಇಲ್ಲಿ ಮುಸ್ಲಿಮರಿಗೆ ಅಲ್ಲಿ ಇಲ್ಲಿ ಎಲ್ಲ ಮುಸಲ್ಮಾನರಿಗೆಲ್ಲ ಬೇರೆ ಬೇರೆ ವಿರುದ್ಧ ಇದ್ದವ್ರಿಗೆ ಸುದ್ದ ಏಕತ್ರ ಮಾಡಿಕೊಂಡು ಈ ಹಿಂದೂಗಳಿಗೆ ಮರಾಠರಿಗೆ ಟಕ್ಕರ್ ಕೊಡ್ಬೇಕಂತ ಹೇಳಿ ತಯಾರಾಗಿಬಿಡ್ತಾನೆ. ಅವ ತಯಾರಾಗಿ 1760 ಬಂದ್ಬಿಡ್ತಾನೆ ಅಲ್ಲಿದಿಂದ, ಎಲ್ಲಿ? ಅಫ್ಘಾನಿಸ್ತಾನದಿಂದ. ಇಲ್ಲಿ 1760 ಇವ ಏನು ಮಾಡಿರ್ತಾರೆ ಪೇಶ್ವೆಗಳು, ಸದಾಶಿವರಾವ್ ಭಾವು ಪೇಶ್ವೆ ಅಂಥೇಳಿ ಅವ ಇಲ್ಲಿ ಅಹಮದ್ನಗರ ಅಂದ್ರೆ ಅಹಿಲ್ಯನಗರದಲ್ಲ, ಅಲ್ಲೇ ಒಂದು ನಿಜಾಮನ್ ಜೋಡಿ ಯುದ್ಧ ಆಗಿ ಗೆದ್ದಿರ್ತಾನೆ. ಅವನಿಗೆ ಭಯಂಕರ ಈಗೋ ಬಂದುಬಿಟ್ಟಿರ್ತದೆ, ಅಲ್ಲ ನಾವು ಎಂತಿಂಥ ನಿಜಾಮ್ ಮಣ್ಣು ಮುಗಿಸಿವಿ, ಅವ ಅಬ್ದಾಲಿಗೆ ಏನು ಮಗನಿಗೆ ಬೇರೆ ದೇಶದಿಂದ ಬಂದು ಅವನಿಗೆ ಮಣ್ಣು ಕೊಡೋದೇನು ತಡ ಅಂಥೇಳಿ ದಿಲ್ಲಿಗೆ ಹೋಗ್ಬಿಡ್ತಾರೆ, ಪಾಣಿಪತ್. ಅವಾಗ ಮಲ್ಲಾರಾವ್ ಹೇಳ್ತಾರೆ, ಈ ದೇಶಿ ಮುಸಲ್ಮಾನ್ ಸರ್ಕ ನೈ ಹೇ, ಇವರು ನಮ್ಮ ಲೋಕಲ್ ಮುಸಲ್ಮಾನ್ರಂಗೆ ಅಲ್ಲ, ಇವ್ರು ಬೇರೆನೇ ಇರ್ತಾರೆ, ಇವ್ರು ರೋಹಿಂಗ್ಯಾಗಳದಾರ, ಇವರು ಏನಪ್ಪ ಅಂದ್ರೆ ಪಸ್ತೂನಿಗಳದಾರ, ಇವ್ರು ಬೇರೆ ಇಂಥವ್ರು ಅದಾರ, ಭಯಂಕರ ಡೇಂಜರ, ಅವ್ರ ಜೋಡಿ ವ್ಯವಹಾರ ಮಾಡ್ಬೇಕಾದ್ರೆ ಹುಷಾರದಿಂದ ಮಾಡಬೇಕು, ಹಿಂಗೆ ಮಾಡಬೇಡ್ರಿ ಅನ್ನ ಅವ ಅಂತನ. ಯಾರು? ಸದಾಶಿವರಾವ್ ಭಾವು, ಆ ಕುರ್ಬನ್ದು ಸಲ್ಲ ನನಗೆ ಬೇಕಾಗಿಲ್ಲ ಅಂದ್ಬಿಡ್ತಾನೆ ಮಲ್ಲಾರಾವ್. ಅದು ಭಾರಿ ಪೆಟ್ಟಾಗಿಬಿಡ್ತದೆ ಮಲ್ಲಾರಾವ್. ಯಾರು ಮಲ್ಲಾರಾವ್ ಅಂದ್ರೆ ಇಡೀ ಪೇಶ್ವಾಯಿ ಮನೆತನದಾಗ ದೊಡ್ಡ ಮನುಷ್ಯ. ಇದು ಇರಲಾರ್ದು ಒಂದು ಕಾರ್ಯಕ್ರಮ ಆಗ್ತಿದ್ದಿಲ್ಲ, ಇವನ್ ಸಲ್ಲ ಇರಲಾರ್ದೆ ಒಂದು ಪಾನ ಅಳಿಗಾಡ್ತಿದ್ದಿಲ್ಲ ಅಂತ ಇವನ್ ಮರ್ಯಾದೆ ಇಸ್ತು. ಬಾಜಿರಾವ್ ಪೇಶ್ವೆ ಹೋದ್ರು, ಇವ್ರ ಕೈಯಾಗ ಆಡಳಿತ ಬತ್ತು, ಇವ್ರು ಏನು ತಮ್ಮ ಮನ್ಸಿಗೆ ಬಂದು ಶುರು ಮಾಡಿಬಿಟ್ರು. ಅವಾಗ ಮಲ್ಲಾರ್ಬಾಗ್ ಅಂದ್ಬಿಡ್ತಾನೆ, ಆ ಕುರ್ಬನ್ ಸಲ್ಲ ನನಗೇನು ಬೇಕಾಗಿಲ್ಲ, ನಮ್ಗೆ ಗೊತ್ತದ ಹ್ಯಾಂಗೆ ಯುದ್ಧ ಗೆದಿಬೇಕು, ಹ್ಯಾಂಗೆ ಆ ಮಕ್ಳಿಗೆ ಮಣ್ಣು ಕೊಡ್ಬೇಕಂತ ನಮ್ಗೆ ಗೊತ್ತದ ಅಂತೇಳಿ ಹೋಗ್ಬಿಡ್ತಾರೆ. ಹೋಗಿಬಿಟ್ಟು ಏನು ಹೋಗಿ ಮಲ್ಲಾರಾವ್ ಹೇಳ್ತಾರೆ, ಅಲ್ಲಿ ಹೋಗಿ ಪಾಣಿಪತ್ಗೆ ಹೋಗ್ಬಿಟ್ರು, ದಿಲ್ಲಿಗೆ ಬರಲಿ ಅಮ್ಮ, ಬೈಲಿಗೆ ಕೆಡವ್ರಿ, ಬೈಲಿಗೆ ಸಿಕ್ಕಾಗ ಮೆತ್ತಗೆ ಅಲ್ಲೇನು ಅಂತೇಳಿ ಹೋಗ್ತಾರೆ. ಹೋಗಿ ಇವರೇ ಸಿಗಿಬಿದ್ದು ಒದ್ದಾಡಿ ದೇವ್ರೇ ಮರಾಠ ನಿರ್ವಂಶಿ ಮಾಡಿಬಿಟ್ಟು ಭಯಂಕರ ಲುಸ್ಕಾನ್ ಐತಿ. 2 मोतीगळाले 56 रुपये हरला. तांबे आणि चांदीचं नाण्याचं गणतीच नाही. ಅಂದ್ರೆ 2 ಮೋತಿಗಳಲ್ಲ ಅಂದ್ರೆ ಏನು, ವಿಶ್ವಾಸರಾವ್ ಮತ್ತು ಯಾರು ಭಾವು ಸದಾಶಿವರಾವ್ ಭಾವು ಇಬ್ರೂ ಹೋಗ್ಬಿಟ್ರು, ಅಲ್ಲೇ ಖಲಾಸ್ ಗಡಪಾಗಿಬಿಟ್ರು. 57 ಮಂದಿ ದೊಡ್ಡ ಸರ್ದಾರ್ ಎಲ್ಲ ಖಲಾಸ್ ಆಗಿಬಿಟ್ರು. ಇವು ಸೈನಿಕರಂತೂ 1 लाख ಬಾಂಗ್ಡೆ ಪುಟ್ಲೆ, 1 ಲಕ್ಷ ವಿಧವೆಯರಾದರು, ಅಂದ್ರೆ 1 ಲಕ್ಷ ಅವರು ಸೈನಿಕರು ಹತರಾಗಿ ಹೋಗ್ಬಿಟ್ರು.
ರಕ್ತ 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 ಭೂಮಿ ಎಲ್ಲ ರಕ್ತ ಆಗ್ಬಿಟ್ಟು ಎಲ್ಲ ಮರಾಠರು ಸೋತು ಸುಣ್ಣಾಗಿ ಮಲ್ಲಾರರಾವ್ಗೊಂದು ಕೆಲಸ ಹೊರಿಸಿದ್ದೀವ ಸದಾಶಿವರಾವ್ನೇ, ಇಲ್ಲ ನಮಗೆ ಏನಾರೇ ಹಂಗೆ ಪರಿಸ್ಥಿತಿ ಬತ್ತಂದ್ರೆ ನೀವು ನಮ್ಮ ಮನೆಯವ್ರಿಗೆ ಎಲ್ಲರಿಗೆ ಕರ್ಕೊಂಡು ಸುರಕ್ಷಿತವಾಗಿ ಒಯ್ದು ಮುಟ್ಟಿಸ್ಬೇಕು. ಒಂದು ವೇಳೆ ಅದು ಮುಟ್ಟಿಸೋ ಪರಿಸ್ಥಿತಿ ಬರಲಿಲ್ಲ, ಕೈ ಮೀರ್ತಂದ್ರೆ ನಿನ್ನ ಹತಾರದಿಂದ ಅವ್ರು ಕುತ್ತಿಗೆ ಕಡಿದ್ಬಿಡು, ಯಾವ ಕಾಲಕ್ಕೂ ನಮ್ಮ ಸ್ತ್ರೀಯರು ಅವ್ರ ಕೈಯಾಗಿ ಸಿಕ್ಕಿರಬಾರ್ದು ಅಂತ ಹೇಳಿಬಿಟ್ಟಿದ್ದ. ಆದರೆ ಮಲ್ಲಾರರಾವ್ ಅವರು ಸುರಳಿತವಾಗಿ ಸುರಕ್ಷಿತವಾಗಿ ಭಾಗೀರಥಿ ಬಾಯಿಗೆ ಮತ್ತು ಅವರು ಇವರಿಗೆ ಯಾರವರು ಪೇಶ್ವೆಯವ್ರ ಮನೆಯವರು ಭಾಳಷ್ಟು ಹೆಣ್ಮಕ್ಳಿಗೆಲ್ಲ ಕರ್ಕೊಂಡು ತಂದು ಸುರಳಿತವಾಗಿ ಶನಿವಾರ ಒಡಕ್ಕೆ ತಂದು ಮುಟ್ಟಿಸ್ತಾರೆ. ಯಾರು? ಮಲ್ಲಾರರಾವ್ ಹೋಳ್ಕರ್ ಮುಟ್ಟಿಸ್ತಾರ. ಇಲ್ಲಿ ಏನು ಇರ್ತಾನಲ್ಲ ಪೇಶ್ವೆ ಇಲ್ಲಿದಿಂದ ಕೊಟ್ಟು ಕಳಿಸ್ದವ ಇವನ್ ನಾನಾ ಸಾಹೇಬ್ ಪೇಶ್ವೆ ಸದಾಶಿವರಾವ್ ಭಾವಿಗೆ ಹೆಡ್ ಮಾಡಿ ಕಳಿಸಿರ್ತಾನ. ನಾನಾ ತಾವ್ ಪೇಶ್ವೆ ಇವ ಹೆಲ್ಪ್ ಮಾಡಕ್ಕೆ ಹೋಗ್ತಾನ. ಇಲ್ಲಿ ಹೋಗೋಟಿಗೆಲ್ಲ ಮುಗಿದು ಮಣ್ಣು ಕೊಟ್ಟು ಹೋಗ್ಬಿಡ್ತಾರೋ, ಇವಂದೇನೋ ಯೂಸೇ ಆಗೋದಿಲ್ಲ. ಮುಂದೆ ನಾನಾ ಸಾಹೇಬ್ ಪೇಶ್ವೆ ಭಯಂಕರ ಆಯ್ತು ಇವನಿಗೆ. ಧಕ್ಕ ಆಗಿ ಎಲ್ಲ ಕೂಡಿನಿ 9 ತಿಂಗಳದಾಗೆ ಸತ್ತೇ ಹೋಗ್ಬಿಟ್ಟು ಎದಿ ಹೊಡೆದು. ಮುಂದೆ ಇದ್ದಾಗ ಏನು ಮಾಡ್ದ, ಮಲ್ಲಾರರಾವ್ ಭಾಳ ಕಿರಿಕಿರಿ ಮಾಡ್ದ, ಇವ್ರದೆಲ್ಲ ಜಪ್ತಿ ಮಾಡ್ದ. ನಿನ್ನಿಂದೆ ಇದು ಆಗ್ಯದ, ಹಂಗಾಗ್ಯದ, ನೀ ದಾಂಡಿ ಹೊಡೆದಿದ್ದಿ, ನೀವು ಮಾಡಿದ್ರ ಆ ಮಕ್ಳು ಮಾಡ್ತಿದ್ದಿಲ್ಲ ಅಂಥೇಳಿ ಇವ್ರ ಮೇಲೆ ಎಲ್ಲ ಆ ಸೋಲಿಂದ ಇದು ಟಪೂರಿ ಇವ್ರ ತಲೆ ಕಟ್ಟಿದ್ರು ಅವರು. ಅದರಿಂದ ಏನಾಯಿತು, ಗೌತಮ್ ಬಾಯಿ ಭಯಂಕರ ಸ್ವಾಭಿಮಾನಿ ಸ್ತ್ರೀ ಆಕಿ, ಮಲ್ಲಾರವ್ರ ಮನೆಯವರು. ಆಕಿ ಎದಿ ಹೊಡ್ಕೊಂಡು ಆಕಿ 9 ತಿಂಗಳದಾಗ ಅಕ್ಕಿ ಸತ್ಯ ಹೋಗ್ಬಿಟ್ಟು 1 ವರ್ಷ ಬದುಕಲಿಲ್ಲ. 1761 ಹೋಗ್ಬಿಟ್ರು. ಅವ್ರು ಹೋದ ಬಳಿಕ ಮಲ್ಲಾರರಾವ್ಗೆ ಭಾಳ ಪೆಟ್ಟಾಯ್ತು. ಯಾವಾಗ ಹಿಂಗಾಯ್ತಲ್ಲ ಅದು ತಿಳ್ಕೊಂಡು, ಇದು ನನಗೆ ಮುದುಕ ವಯಸ್ಸಿನಲ್ಲಿ ಇದು ಒಂದು ನನಗೆ ಕಪ್ಪು ಚಿಕ್ಕೆ ಕೂತು, ಇದು ತೊಳ್ಕೋಬೇಕು ಅಂಥೇಳಿ ಖಡ್ಗ ತೊಗೊಂಡು ಸೈನ್ಯ ತೊಗೊಂಡು ಮತ್ತೆ ಹೋದರು ಉತ್ತರ ಭಾರತ. ಎಷ್ಟೆಷ್ಟು ಇವ್ರ ಕೈ ಬಿಟ್ಟು ಹೋಗಿದ್ದು ಏನು ಪ್ರದೇಶಗಳು ಅವೆಲ್ಲವನ್ನು ಮತ್ತೆ ಎಲ್ಲ ವಶ ಮಾಡಿಕೊಂಡ್ಬಿಟ್ಟು ಹಗಲ ರಾತ್ರಿ ಹಗಲ ರಾತ್ರಿ ಹಗಲ ರಾತ್ರಿ ಅಲ್ಲೇ. ಈ ಕಡೆ ಏನೂ ಇದೂ ಇಲ್ಲ ಅವ್ರಿಗೆ. ಇಲ್ಲೇ ಅಹಿಲ್ಯಾದೇವಿಯವರು ಎಲ್ಲವನ್ನು ಸಂಭಾಳಿಸೋಕೆ ಶುರು ಮಾಡಿದ್ರು. ಪೂರ್ಣ ಇವ್ರ ಕೊಳ್ಳಿಗೆ ಬಿತ್ತಿಗದು. ಸಾಸುಬೈನ ಅವ್ರ ಅತ್ತಿನೂ ಹೋಗ್ಬಿಟ್ಲು. ಹೀಗಾಗಿ ಮುಂದೆ ಏನಾಗ್ಬಿಡ್ತಪ್ಪ ಅಂದ್ರೆ, ಅಲ್ಲಿ ಹೊರಗಿಂದೆಲ್ಲ ಮಲ್ಲಾರರಾವ್ ಅವ್ರು ಮತ್ತೆ ಗೆದಿದ್ದು ಮತ್ತೆ ಶುರು ಆಯಿತು. ಇಲ್ಲಿ ಇವರು ಅಹಿಲ್ಯಾದೇವಿಯವ್ರು ನೋಡ್ಕೊಂಡು ನಡೆದಿದ್ರು. ಇಷ್ಟಾದ ಬಳಿಕ 1766 5 ವರ್ಷ ಇದೇದಾಗೆ ಹೋಗ್ಬಿಡ್ತು. 61ಕ್ಕಾಗಿತ್ತು. ಮುಂದೆ 66 ಮೇ 20ನೇ ತಾರೀಕಿಗೆ ಮಧ್ಯಪ್ರದೇಶದ ಅಲಂಪುರ್, ಭಿಂಡ್ ಜಿಲ್ಲಾದಲ್ಲಿ ಅಲಂಪುರ್ ಅಂತ ಒಂದು ಹಳ್ಳಿಯದ, ಅಲ್ಲಿ ಮಲ್ಲಾರರಾವ್ ಅವರು ವಯೋಸಹಜವಾದಂಥ ಸ್ವಲ್ಪ ಆಜಾರಿ ಆಯಿತು. ಅವರಿಗೆ ಗೋಳಿ ಬಡಿದು ಹೋಗಿತ್ತು. ಇಲ್ಲಿ ಅದು ಕಿವಿಗೆ ಠಣಕ ಇಟ್ಟಿತ್ತು, ಒಂದೇ ಸೌಂಡ್ ಹೊಡಿತತ್ತಿದ್ರು. ಇದರಿಂದಾಗಿ ಅಲ್ಲಿ ತೀರ್ಕೊಂಡ್ಬಿಟ್ರು. ಅಹಿಲ್ಯಾದೇವಿಗೆ ಇದು ಭಯಂಕರ ಶಾಕ್ ಆಗಿಬಿಡ್ತು. ಎಲ್ಲ ಹೋಗ್ಬಿಟ್ರು. ಅತ್ತಿ ಹೋದ್ಲು, ಮಾವು ಹೋದ, ಗಂಡು ಹೋದ. ಮುಂದೆ ಅನಿವಾರ್ಯವಾಗಿ ಎಲ್ಲ ಮುಗಿಸಿದ್ರು. ನಂತರ ಮಾಲೇರಾವ್ ಅಂಥೇಳಿ ಅಹಿಲ್ಯಾದೇವಿಯವರಿಗೆ ಏಕಮಾತ್ರ ಪುತ್ರ. ಅವ ಈ ಮೇದಾಗ ತೀರ್ಕೊಂಡ. ಜೂನ್ 3ನೇ ತಾರೀಕಿನ ಇವರು ಪಟ್ಟಗಟ್ಟಿದ್ರು. ಯಾರು? ಮಾಲೇರಾವ್ ಬಂದ ಗಾದಿ ಮೇಲೆ. ಮಾಲೇರಾವ್ನು 1 ವರ್ಷನೂ ಬದುಕಲಿಲ್ಲ. ಅವ ಅಷ್ಟೊಂದು ಇದು ಇದ್ದಿದ್ದಿಲ್ಲ ಮನುಷ್ಯ, ಭಾಳಷ್ಟು ಚೈನಿ ಬಾಜಿ. ಅವ ಏನು ಅಷ್ಟು ಯೋಗ್ಯವಾನ ಪುತ್ರ ಅಲ್ಲ. ಅವ ಎಲ್ಲ ಹಾಳು ಮಾಡಿ ತನ್ನ ಶರೀರ ಹಾಳು ಮಾಡಿಕೊಂಡು ಮುಂದೆ 1 ವರ್ಷದೊಳಗೆ ತೀರ್ಕೊಂಡು ಹೋಗ್ಬಿಟ್ಟು. ಮುಂದೆ ಅವ ಹೋದ, ಮಗ ಹೋದ. ಮಗನೂ ಎರಡು ಸ್ವಸ್ಥರಿದ್ದು, 2 ಹೆಂಡ್ರಿದ್ದು, ಸಣ್ಣ ವಯಸ್ಸಿನ. ಅವರೆಲ್ಲ ಸತಿ ಹೋಗಿಬಿಟ್ರು. ಮಲ್ಲಾರರಾವ್ ಅವ್ರ ಜೋಡಿ ಮಲ್ಲಾರರಾವ್ನ ಇಬ್ಬರು ಇನ್ನೂ ಪತ್ನಿಯರಿದ್ರು. ಮಲ್ಲಾರರಾವ್ 4 ಮಂದಿ ಪತ್ನಿಯರು, 3 ಜನ ಪತ್ನಿಯರು, ಒಬ್ಬ ಖಂಡಾರಾಣಿ. ಖಡ್ಗಕ್ಕೆ ಲಗ್ನಾಗಿ ಇವ್ರಿಗೆ ಮೆಚ್ಚಿ ಬಂದಿಳಕಿ 4ನೇದಕ್ಕಿ. ಆಕಿ ಒಬ್ಬಾಕಿ ಉಳಿದ್ಲು. ಅದು ಖಂಡಾರಾಣಿ ಇರೋದ್ರಿಂದ ಆಕಿ ಧರ್ಮಪತ್ನಿ ಅಲ್ಲ ತಿಳ್ಕೊಂಡು ಅವ್ರಿಗೆ ಉಳಿಸ್ಕೊಂಡ್ರು. ಇವರು ಗೌತಮ್ ಬಾಯಿ ಅಂತೂ ಮೊದಲೇ ಹೋಗ್ಬಿಟ್ಟಿದ್ಲು. ಇನ್ನು 2 ಇದ್ದವ್ರು ಸತಿ ಹೋದರು. ಹೀಗಾಗಿ ಖಂಡೇರಾವ್ ತೀರ್ಕೊಂಡ. ಖಂಡೇರಾವ್ 9 ಮಂದಿ ಉಪಪತ್ನಿಯರಿದ್ದರು, 2 ನರ್ತಿಕಿಯರು, 11 ಮಂದಿ ಅವಾಗ ಸತಿ ಹೋದರು. ಭಾಳ ಹಿಂಗಾಗಿ ಅಹಿಲ್ಯಾದೇವಿಯವರು ಏನಾಗ್ಬಿಟ್ರು, ಈಗ ಮಗನೂ ಹೋದ ಬಳಿಕ ತೀರಾ ಅವರಿಗೆ ಭಯಂಕರ ನೋವಾಗಿ ಆ ಟೈಮ್ದಾಗ ಏನಾಗ್ಬಿಡ್ತು, ಈ ಗಂಗೋಬಾ ತಾತೆ ಅಂಥೇಳಿ ಇದು ಇದ್ದವ, ಏನಿದ್ದ ದಿವಾಣ. ಈ ಗಂಗೋಬಾ ತಾತೆ ಏನು ಮಾಡಿಬಿಟ್ಟ, ರಘೋಬಾಗ ಒಂದು ಪತ್ರ ಗಂಗೋಬಾ ತಾತೆನೇ ಅಹಿಲ್ಯಾದೇವಿಯವ್ರ ಬಳಿ ಹೋದ. ಮಾತೋಶ್ರೀ ಎಲ್ಲ ಭಾಳ ಅನರ್ಥ ಆಯಿತು. ಮತ್ತು ನಿಮ್ಮ ಮಾವು ಹೋದ, ಮನೆಯವ್ರು ಹೋದರು, ಮಗನೂ ಹೋಗ್ಬಿಟ್ಟ. ಈಗ ರಾಜ್ಯ ವಾರಸ ಇರ್ಲಾರ್ದಂಗಾಯ್ತು. ಅದಕ್ಕೆ ನನ್ನ ಮಗನಿಗೆ ದತ್ತಕ್ಕೆ ತೊಗೊಂಬಿಡ್ರಿ,
ನಾ ಎಲ್ಲ ರಾಜ್ಯ ಸಂಭಾಳಿಸ್ತೀನಿ, ನೀವು ಆರಾಮಿದ್ದು ಬಿಡ್ರಿ. ಅವಾಗ ಮಹಾ ಮುತ್ಸದ್ದಿ ಅಹಿಲ್ಲಾದೇವಿ, ಗಂಗೋಬ ತಾತ್ಯ ಅದ್ರ ಚಿಂತೆ ನೀವು ಮಾಡಬೇಡ್ರಿ, ನಿಮ್ಮ ಏನು ಡ್ಯೂಟಿ ಅದು ನೀವು ಮಾಡಿಕೊಂಡು ಆರಾಮಿದ್ದು ಬಿಡ್ರಿ, ನಿಮ್ಮ ನೌಕರಿ ನೀವು ಮಾಡೋದು ಇಷ್ಟೇ ಮಾಡಿರಿ, ಅಷ್ಟು ಅದು ನಮಗೆಲ್ಲ ದೇವ್ರು ಅದಕ್ಕೆ ಬುದ್ಧಿ ಕೊಟ್ಟನ, ಅದು ನಾವು ಸಂಭಾಳಿಸ್ಕೊಂಡು ಹೋಗ್ತೀವಿ, ನಮ್ಮ ಸಾಮ್ರಾಜ್ಯ ಹ್ಯಾಂಗೆ ಸಂಭಾಳಿಸ್ಬೇಕನ್ನೋದು ನಮ್ಗೆ ಗೊತ್ತದ ಅಂತೇಳಿ. ಇದು ಅವನಿಗೆ ಅಪಮಾನ ಆಗಿ ಸಿಟ್ಟಿಗೆ ಬಂದು, ಯಾವಾಗ ಈ ಬಾಯಿ ಹಿಂಗೆ ಮಾಡ್ಯಾಳಂದ್ರೆ ಈಕಿದು ಮಣ್ಣೆ ಕೊಡ್ಬೇಕಂತ ಹೇಳಿ ರಘೋಬಾಗ ಒಂದು ಪತ್ರ ಬರೆದ್ಬಿಟ್ಟ. ಇಲ್ಲ, ಹೀಗೆ ಹೋಳ್ಕರ ಇದು ನಿರ್ವಂಶಗ್ಯದ, ಬಂದುಬಿಡ್ರಿ ತಾಬಿಡ್ತೋಡ, ಯಾರಿಲ್ಲ ಇಲ್ಲಿ ಗದ್ದಿ ಮೇಲೆ, ಇದ್ರ ಮೇಲೆ ಯಾರೂ ಇಲ್ಲ, ಸಿಂಹಾಸನದ ಮೇಲೆ. ಅವ 50,000 ಫೌಜಿ ತೊಗೊಂಡು ಬಂದುಬಿಡ್ತಾನೆ. 50,000 ಫೌಜಿ ತಂದಾಗ ಏನಾಗ್ಬಿಡ್ತು, ಈ ಸುದ್ದಿ ಅಹಿಲ್ಲಾದೇವಿಗೆ ಹತ್ತಿಬಿಡ್ತು. ಅವಾಗಂತಳ ಅಹಿಲ್ಲಾದೇವಿ ತಾಬಿಡ್ತೋಡು ಒಂದು ಮೀಟಿಂಗ್ ಮಾಡಿಬಿಡ್ತಾಳೆ ಮಹೇಶ್ವರದಲ್ಲಿ. ಮೀಟಿಂಗ್ ಮಾಡಿ ಎಲ್ಲ ಸಾರ್ವಜನಿಕವಾಗಿ ಹೇಳ್ತಿದ್ದ, ನಾನು ಅಹಿಲ್ಲಾದೇವಿ ಹೋಳ್ಕರ ಈ ರಾಜ್ಯವನ್ನು ಸಂಸ್ಥಾಪಿಸಿ ಸಂರಕ್ಷಿಸಿದಂಥ ಮಹಾಪುರುಷರ ಪೈಕಿ ಒಬ್ಬರ ಸೊಸೆಯಾಗಿಯೂ, ಇನ್ನೊಬ್ಬರ ಪತ್ನಿಯಾಗಿಯೂ, ಮತ್ತೊಬ್ಬರ ತಾಯಿಯಾಗಿಯೂ, ಇದಲ್ಲದೆ ಹೋಳ್ಕರ್ ರಾಜವಂಶದ ಕಾಯ್ದೆಬದ್ಧ ವಾರಸುದಾರಳಾಗಿಯೂ, ಏಕಮಾತ್ರ ವಾರಸುದಾರಳಾಗಿಯೂ ನಾನು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ ಶಾಸನದ ಕಾರ್ಯವನ್ನು ನನ್ನ ಕೈಗೆ ಎತ್ತಿಕೊಳ್ಳಬೇಕಾಗಿದ್ದು ಅನಿವಾರ್ಯವಾಗಿದೆ. ಆದ್ದರಿಂದ ನಾನು ಇವತ್ತಿನಿಂದ ನನ್ನ ರಾಜ್ಯದ ಎಲ್ಲ ಶಾಸನದ ಕಾರ್ಯಭಾರಗಳನ್ನು ನನ್ನ ಕೈಗೆ ತೆಗೆದುಕೊಂಡಿದ್ದೇನು ತಿಳಿಯಪಡಿಸುತ್ತೇನೆ ಅಂತೇಳಿ ಜಾಹೀರಾತು ಮಾಡಿದ್ರು ಜನರಿಗೆ. ಅವನಿಗೆ ರಘೋಬಾಗ ಏನು ಹೇಳಿಬಿಟ್ಲು, ಅವ ತಪ್ಪು ತಿಳ್ಕೊಂಡ ಅಂತ ಹೇಳಿದ್ನು. ಸಾರ್ವಜನಿಕವಾಗಿ ಮಾತಾಡೋ ಮುಂದೆ ಹೇಳಿದೆ, ಯಾರೋ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಾರವರು, ನಾನು ಎದುರಾಗ ಏನೂ ಇಲ್ಲ, ಸಾಮಾನ್ಯ ಒಬ್ಬ ಸ್ತ್ರೀ, ಅದರಲ್ಲಿಯೂ ಒಬ್ಬ ವಿಧವಾ ಸ್ತ್ರೀಯ ತಿಳ್ಕೊಂಬಿಟ್ರ, ಅದು ಅವ್ರದ್ದು ಗೈರು ಸಮಜದ, ತಪ್ಪು ಭಾವನೆ ಆಗ್ಯದ, ಅವ್ರ ಜಜ್ಮೆಂಟ್ ತಪ್ಪಾಗ್ಯದ, ಅವ್ರು ತಿಳ್ಕೊಂಡಿದ್ದೆ ತಪ್ಪದ. ನಾನು ಕೈಯಲ್ಲಿ ಖಡ್ಗವನ್ನು ಹಿಡಿದು, ಟೊಂಕಿಗೆ ಸೆರಗ ಸೆಟ್ಟಿ ಸೆರಗವನ್ನು ಸುತ್ತಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಈ ಭುಜದ ಮೇಲೆ ಭರ್ಚಿಯನ್ನಿಟ್ಟಾಗ ಅದರ ಗುರಿ ಯಾರಿಗೆ ಎಂದು ಈಗಲೇ ಹೇಳಲಾರೆ. ಯುದ್ಧ ರಣಾಂಗಣದಲ್ಲಿ ಮಾತ್ರ ಅದು ಯಾರಿಗೆ ಅನ್ನೋದು ಗೊತ್ತಾಗುವುದು. ರಣಾಂಗಣದಲ್ಲಿ ರಣಚಂಡಿಯಾಗಿ ನಾನು ಹೋರಾಡುವಾಗ ನಾನು ಹೇಗೆ ಯಾವ ಸಾಮಾನ್ಯ ಸ್ತ್ರೀ ಅನ್ನೋದು ಅವಾಗ ಗುರುತಾಗ್ತದೆ, ಅಲ್ಲಿ ತನಕ ಯಾರಿಗೆ ಗುರುತಿಲ್ಲ ಅಂತಂದು. ಅದಲ್ಲದೆ ಹೇಳ್ತಾಳ, ಈ ಸಾಮ್ರಾಜ್ಯವನ್ನು ನಮ್ಮ ಪೂರ್ವಜರು ತಮಾಷೆ ಮಾಡಿ, ಡಾನ್ಸ್ ಮಾಡಿ, ಏನಾರೇ ಹಿಂಗೆ ಇದು ಮಾಡಿ ಗಳಿಸಿಲ್ಲ ಇವರು. ಈ ಸಾಮ್ರಾಜ್ಯವನ್ನು ಮೈ ಬೆವರು ಸುರಿಸಿ ರಕ್ತ ಹರಿಸಿ ಈ ಸಾಮ್ರಾಜ್ಯವನ್ನು ಗಳಿಸಿದ್ದಾರೆ. ಇದನ್ನು ನಾವು ನಮ್ಮ ಪ್ರಾಣವನ್ನು ಪಣಕ್ಕಿಟ್ಟಾದರೂ ಸಂರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳ್ಬಿಡ್ತಾಳೆ. ಅದಕ್ಕೆ ಇದು ಏನಪ್ಪ ಅಂದ್ರೆ, ನಾ ಹಂಗೆ ತಿಳ್ಕೊಬೇಡ್ರಿ, ನಾನು ಸುಮ್ಮನೆ ಈ ನನ್ನ ರಾಜ್ಯವನ್ನು ಬಿಟ್ಟು ಕೊಡೋ ಹೆಣ್ಮಗಳಲ್ಲ, ಇದು ಲಕ್ಷ್ಯದಾಗಿರಲಿ ಅಂತ ಮತ್ತೆ ಹೇಳ್ತಾಳ. ಒಂದು ವೇಳೆ ನೀವು ಗೆದ್ರಿ ಅಂದರು ಜನ ಏನು ನಿಮಗೆ ಶಬ್ಬಾಶಿ ಕೊಡೋದಿಲ್ಲ, ಯಾಕಂದ್ರೆ ಒಬ್ಬ ವಿಧವಾ ಹೆಣ್ಮಗಳ ಜೋಡಿ ಯುದ್ಧ ಮಾಡಿ ಗೆದ್ದಂಥ ಉತ್ತರ ಕುಮಾರ್ ಅಂತ ಹೆಸರಿಡ್ತಾರ. ಅದು ಅಲ್ಲದೆ ಒಂದು ವೇಳೆ ನೀವೇನ್ರೆ ಸೋತ್ರಿ, ಇದು ತಿರುಗಾಮಿರುಗ ಆಗಿ ನೀವು ಸೋತ್ರಿ ಅಂದ್ರೆ ಇಡೀ ಪ್ರಪಂಚದಲ್ಲಿಯೇ ಮೋತಿ ಎತ್ತಿ ತಿರುಗಾಡಕ್ಕೆ 1 ಇಂಚ್ ಜಾಗ ಉಳಿದಿಲ್ಲ, ಮತ್ತು ಇಡೀ ಪ್ರಪಂಚವೇ ನಿಮಗೆ ಥೂ ಅಂತ ಹೇಳಿ ಉಗುಳ್ತಾರೆ ನಿಮ್ಮ ಮಾರಿ ಮೇಲೆ ಅಂತೇಳಿ. ಆದ್ದರಿಂದ ಯುದ್ಧದ ಪ್ರಸಂಗವನ್ನು ಬರದಿರುವುದೇ ಲೇಸು ಅಂತ ಒಂದು ಪತ್ರ ಕೊಟ್ಬಿಡ್ತಾನೆ. ಈ ಪತ್ರ ಓದಿ ತಣ್ಣಗಾಗಿಬಿಟ್ಟು ಖರೆ ಅನ್ನಿಸ್ಬಿಡ್ತು. ಮತ್ತು ಅವ್ರು ಇನ್ನೊಂದು ಹೇಳಿರ್ತಾರೆ, ಅವರು ನನ್ನ ಸ್ತ್ರೀ ಸೈನ್ಯ ಸೋಲಿಸ್ತದೆ ನಿಮಗೆ, ನಾವಲ್ಲ, ನಾನು ನಮ್ಮ ಸೈನ್ಯ ಬೇಕಾಗಿಲ್ಲ. ಅವರು ಆಗಿನ ಕಾಲದಲ್ಲಿ ಒಂದು ಸ್ತ್ರೀ ಸೈನ್ಯ ಕಟ್ಟಿದ್ರು. ಎದ್ರದಂದ್ರೆ ಈ ಸೈನಿಕರು ತಿರ್ಕೊಂಡಿರ್ತಾರಲ್ಲ, ಅವ್ರ ಮನ್ಯಾಗ ಹೆಣ್ಮಕ್ಳು ವಿಧವಾ ಸ್ತ್ರೀ ಇರ್ತಾಳ, ಅವರನ್ನು ಪ್ರಶಿಕ್ಷಣ ಕೊಟ್ಟಿದ್ರು, ಅಂದರೆ ಟ್ರೈನಿಂಗ್ ಕೊಟ್ಟಿದ್ರು. ಟ್ರೈನಿಂಗ್ ಕೊಟ್ಟು ಒಂದು ಲೇಡೀಸ್ ಇನ್ಫಂಟ್ರಿ ಇತ್ತು ಅವ್ರದ್ದು, ಮಿಲ್ಟ್ರಿ. ಅವಾಗ ಹೇಳ್ತಾಳ, ನಂದು ಸ್ತ್ರೀ ಸೈನ್ಯ ಸೋಲಿಸ್ತದೆ ನಿನಗೆ, ನಾವಂತೂ ಬಿಡು, ನಾವೇನು ಬೇಕೇ ಆಗಿಲ್ಲ ಅಂತ ಹೇಳ್ಬಿಡ್ತು. ಇದರಿಂದ ಅವ ಜಾಸೂದ್ ಇರ್ತಾರಲ್ಲ, ಇದು ಎಲ್ಲ ಕಡೆ ಗೂಢಚಾರ್ಯರು ಬಿಟ್ಟು ಎಲ್ಲ ಕೇಳ್ಕೊಂಡು ಬಿಟ್ಟಿದ್ದ. ಎಲ್ಲ ಮಂದಿ ಅಹಿಲ್ಲಾಬಾಯಿ ಕಡೆಗಿತ್ತು, ಎಲ್ಲ ಸರ್ದಾರ್ಗಳು ಅಹಿಲ್ಲಾಬಾಯಿ ಕಡೆಯಾಗಿದ್ದರು. ಹೀಗಾಗಿ ಅವ ಚೇಂಜ್ ಮಾಡಿಬಿಟ್ಟ ಪ್ಲೇಟ್. ಏನು ಮಾಡ್ದ, ಇಲ್ಲಿಲ್ಲ ಮಾತೋಶ್ರೀಯವರ ಹಂಗಿಲ್ಲ, ನಾವು ಮಲ್ಲಾರ್ಜಿ ಹಿಡಿದು ನಮ್ಮ ತಂದೆ ಸ್ವರೂಪ ಮಲ್ಲಾರ್ಜಿಯವರು, ಹೀಗಾಗಿ ಮಾಲೇರಾವ್ ತೀರ್ಕೊಂಡಂತ ಹೇಳಿ ನಾವು ಸಾಂತ್ವನದ ಭೇಟಿಗೆ ಬರ್ಲಾಕತ್ತೀವಿ, ನೀವು ಏನೋ ತಪ್ಪು ತಿಳ್ಕೊಂಬಿಟ್ರಿ ಅಂತ ಹೇಳಿಬಿಡ್ತಾಳೆ.
ಅವಾಗ ಅಹಿಲ್ಲಾದೇವಿ ಕೇಳ್ತಾಳೆ, ಹೌದಾ ಸಾಂತ್ವನಕ್ಕೆ ಬರಾಕತ್ತೀರಿ, ಸಂತೋಷ, ಸಾಂತ್ವನಸ್ ಬರೋದಾದ್ರೆ 50,000 ಸೈನ್ಯ ಯಾಕೆ ತೊಗೊಂಬರಾಕತ್ತೀರಿ ಬಾಬಾ ಅಂತ ಕೇಳ್ಬಿಡ್ತಾರೆ. ಸಾಂತ್ವನಕ್ಕೆ ಯಾರ್ಯಾರು ಇತಿಹಾಸದಾಗ 50,000 ಸೈನ್ಯ ತೊಗೊಂಡು ಬಂದೂಕ್ ತೊಗೊಂಡು ಬರ್ತಾರೆ, ಸಾಂತ್ವನಕ್ಕೆ ಬರೋರದು. ಆಗ ಅಸಹ್ಯ ಆಗಿ ಮತ್ತೇನಾಗ್ತದ, ಇಲ್ಲ ಹಿಂಗಾಗಿ ನ್ಯಾಯ ಬಗೆಹರಿದು ಬಂದು ಮತ್ತು ಬರೋದಾದ್ರೆ ನೀವು ಒಬ್ಬರೇ ಆರಾಮ್ 4 ಮಂದಿ ಜೋಡಿ ಬರ್ರಿ, ನಿಮ್ಮದೇ ಅದ ಮನೆ, ಸಾಮ್ರಾಜ್ಯ ನಿಮ್ಮದೇ, ನಾವು ನಿಮ್ಮ ನಿಮ್ಮದೇ ಇದು ಅದೀವಿ, ಸೇವಕರದೀವಿ. ಮತ್ತು ಬಂದು ತಿಂಗಳಾನುಗಟ್ಲೆ ಇಲ್ಲಿದ್ದು ಎಲ್ಲ ಮುಂದೆ ಎಲ್ಲ ಒಳ್ಳೆಯದಾಗಿ ಹೋಗ್ಬಿಡ್ತಾನೆ. ಮುಂದೆ ಏನಾಗ್ಬಿಡ್ತದ, ಅದಾದ ಬಳಿಕ ಅಹಿಲ್ಲಾದೇವಿಯವರು ರಾಜ್ಯ ಕಾರಭಾರ ಶುರು ಆಗಿಬಿಡ್ತು. ರಾಜ್ಯ ಕಾರಭಾರ ಶುರು ಆದ ಬಳಿಕ ಅವರು ಈ ಸಂಪತ್ತು ಅವಾಗ ಏನಾಗ್ಬಿಟ್ಟಿರ್ತದ, ಮಲ್ಲಾರರಾವ್ ಇದ್ದಾಗ ಏನು ಮಾಡಿದರು, ನಮ್ಮದೆಲ್ಲ ಆಯುಷ್ಯ ಹಿಂಗದ, ಕುದುರೆ ಮೇಲೆ ಕಳೆಯವರು, ಯುದ್ಧ ಭೂಮಿ ಮೇಲೆ ಇರ್ತೀನಿ ನಾನೆಲ್ಲ ಬಹುಭಾಗ, ಏನಾದರೂ ಹೆಚ್ಚಾಕ ಮಾತ್ರ ನಮ್ಮ ಸ್ತ್ರೀಯರ ಏನು ಅವ್ರ ಗೌರವಕ್ಕೆ ಕುತ್ತು ಬರಬಾರ್ದು ತಿಳ್ಕೊಂಡು ಅವ್ರದ್ದು ₹1 ಉತ್ಪನ್ನ ಇತ್ತಂದ್ರೆ 4ನೇ ಭಾಗ ಅವರಿಗೆ ನಮ್ಮ ಫ್ಯಾಮಿಲಿ ಸಲುವಾಗಿ ಕೊಡ್ತಿದ್ರು. ಅದನ್ನು ಅಲ್ಲಿದ್ದೇ ಶಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ರು. ಯಾರು, ಬಾಜಿರಾವ್ ಪೇಶ್ವೆ ಹಿಡಿದು ಬಾಜಿರಾವ್ನಿಂದ ಇದಕ್ಕೆ ಯಾರು, ಶಾಹು ಮಹಾರಾಜ್, ಛತ್ರಪತಿ ಶಾಹು ಮಹಾರಾಜರ ಕಡೆಯಿಂದ ಶಾಂಕ್ಷನ್ ತೊಗೊಂಡು ಆ 2 ತಿಜೋರಿ ಇವರು, ಒಂದು ಸರ್ಕಾರಿ ತಿಜೋರಿ, ಒಂದು ಖಾಸಗಿ ತಿಜೋರಿ. ಖಾಸಗಿ ತಿಜೋರಿನೇ 16 crores ರೂಪೀಸ್ ಇತ್ತು ಇವರು. ಖಾಸಗಿ ತಿಜೋರಿಯಲ್ಲಿ ರೊಕ್ಕ 16 ಕೋಟಿ ರೂಪಾಯಿ ಆಗಿನ ಕಾಲದಾಗ. ಆ ರೊಕ್ಕ ಹ್ಯಾಂಗೆ ಖರ್ಚು ಮಾಡ್ಬೇಕಪ್ಪ, ಎದಕ್ಕೆ ಮಾಡ್ಬೇಕು, ಏನು ಮಾಡ್ಬೇಕು? ಅಹಿಲ್ಲಾದೇವಿಯವರಂದ್ರು ಇದು ಎಲ್ಲಿಂದ ಬಂದದ ಅಲ್ಲಿ ಮುಟ್ಸೋದು ನನ್ನ ಜವಾಬ್ದಾರಿ ತಿಳ್ಕೊಂಡು 3115 ಗುಡಿ, ಗುಂಡಾರ, ಮಠ, ಮಾನ್ಯ, ಪೀರ, ದರ್ಗಾ, ಮಸೂತಿ, ಏನು ಕೆರೆ, ಬಾವಿ, ಏನಪ್ಪ ಅಂದ್ರೆ ಘಾಟ, ಏನು ರೋಡ, ಈ ನೀರಾವರಿ ಏನಿದೆ ಅಂತಿಲ್ಲ, ಇಡೀ ದೇಶದ ತುಂಬ ಅವ್ರದ್ದು. ಅಹಿಲ್ಲಾಬಾಯಿ ಯಾಕೆ ಯುನಿಕ್ ಅಂತ ಕೇಳಿದ್ರೆ, ಒಂದೇ ಈಗ ಕಲ್ಕತ್ತಾದಿಂದ ಕಾಶಿ ತನ ನ್ಯಾಷನಲ್ ಹೈವೇ ಮಾಡಿದ್ಲು ಆಗಿನ ಕಾಲದಾಗ. ನ್ಯಾಷನಲ್ ಹೈವೇ ಸ್ವಂತ ರೊಕ್ಕದಲೇ ಇದು ಯುನಿಕ್. ಈ ಗಡ್ಕರಿಯವ್ರು ಮಾಡ್ತಾರೆ, ಅದು ಸರ್ಕಾರ ರೊಕ್ಕದ ರೀ, ಇವರು ಸ್ವಂತ ರೊಕ್ಕದಲೇ ತಮ್ಮ ಓನ್ ಪಾಕೆಟ್ ಮನಿ ಮಾಡಿದ್ರು. ಒಂದು ಬರೀ ರೋಡ್ ಮಾಡ್ಬೇಕಾದ್ರೆ ಅವ್ರು ಮಲ್ಟಿ ಡೈಮೆನ್ಷನ್ ಇತ್ತು. ಒಂದು ಕಲ್ಲಿನಿಂದ 4 ಹಕ್ಕಿ ಬೀಳ್ಬೇಕು ಅವ್ರಿಗೆ. ಆ ವಿಚಾರದ ಹೆಣ್ಮಗಳಿಗೆ ಹೆಂಗಪ್ಪ ಅಂದ್ರೆ, ಒಂದು ರೋಡ್ ಮಾಡಿದ್ರೆ ಬರೀ ರೋಡ್ ಮಾಡ್ತಿದ್ದಿಲ್ಲ, ರೋಡ್ ಮಾಡಿದ್ರೆ 2 ಬದಿಗೆ ಹಣ್ಣಿನ ಗಿಡಗಳು, ಅಂದ್ರೆ ಹಾಯ್ದು ಹೋಗೋ ಮುಂದೆ ಯಾರು ಯಾತ್ರಿಕರು ಹೋಗ್ತಿರಲ್ಲ, ಯಾತ್ರಿಕರಿಗೆ ಅವರಿಗೆ ನೆರಳಬೇಕು, ತಿನ್ನಲಿಕ್ಕೆ ಹಣ್ಣು ಬೇಕು, ಅಲ್ಲೆಲ್ಲಿ ಬಾವಿ, ಕುಂಡ ಅವು ನಿರ್ಮಾಣ ಮಾಡಲು, ಅಂದರೆ ಕುಡಿಯೋಕೆ ನೀರು ಬೇಕು. ಅದಾದ ಬಳಿಕ ಅಲ್ಲೆಲ್ಲಿ ಊಟಕ್ಕೆ ಅನ್ನಛತ್ರಗಳು ಮಾಡಿದ್ಲು. ಅದಾದ ಬಳಿಕ ಯಾವನು ಯಾತ್ರಿ ನಿವಾಸಗಳು, ಇವ್ರಿಗೆ ಏನ್ರಿ ಸ್ವಲ್ಪ ಮಲ್ಕೊಳಕ್ಕೆ ಏನಿರಬೇಕಲ್ಲ, ಆಶ್ರಯ, ಮಳೆ ಬಂತು, ನಿದ್ದೆ ಬಂತು, ಅವರಿಗೆ ಅದನ್ನು ಕಟ್ಟಿದ್ಲು. ಈ ರೀತಿಯಾಗಿ ಇಡೀ ಎಲ್ಲೆಲ್ಲಿ ಅದಾವ, ಕೇದಾರ, ಬದರಿ, ಕಾಶಿ, ಅಯೋಧ್ಯ, ಮಥುರಾ, ಏನು ಇಡೀ ಈ ಕಡೆ ಹೋದ್ರೆ ನಿಮ್ಮದು ಏನು ಶ್ರೀಶೈಲಂ ಅನ್ರಿ, ಪುರಿ ಜಗನ್ನಾಥ್ ಅನ್ರಿ, ಈಗ ಕನ್ಯಾಕುಮಾರಿ ಅನ್ರಿ, ಕನ್ಯಾಕುಮಾರಿ, ರಾಮೇಶ್ವರಂ ಅಲ್ಲಿ ಬಂದರು. ಇಲ್ಲಿ ನಮ್ಮದು ಇದು ಮಾಡಿದ್ರು, ಭಾಳಷ್ಟು ಕಡೆ ಮಾಡ್ಯಾರ. ಇಷ್ಟಂದ್ರೆ ಇಲ್ಲ, 3115 ರೆಕಾರ್ಡೆಡ್ ಸಿಕ್ಕಿದ್ದೀವಿ. ಇನ್ನೂ ಎಷ್ಟು ಮಾಡ್ಯಾರ ಅದು ದೇವರಿಗೆ ಬರ್ತದೆ, ದೇವ್ರಿಗಿಷ್ಟೇ ಬರ್ತದೆ. ಮತ್ತು ಈ ಟೈಪ್ ಇವರು ಎಲ್ಲ ಕಡೆಯನ್ನು ತಮ್ಮದು ಇದು ಮಾಡೋಕ್ಕೆ ಶುರು ಮಾಡಿದ್ರು. ಏನು 4 ಏನವು 4 ಧಾಮ, ಬದರಿ, ಕೇದಾರ, ಗಂಗೋತ್ರಿ, ಯಮುನೋತ್ರಿ, ಅಲ್ಲೆಲ್ಲ ಮಾಡಿದ್ರು. ಸಪ್ತಪುರಿಗಳು, 7 ನದಿಗಳು, 12 ಜ್ಯೋತಿರ್ಲಿಂಗಗಳು, 51 ಶಕ್ತಿಪೀಠಗಳು, ಇವು ಎಲ್ಲವುಗಳ ದುರಸ್ತಿ, ರಿನೋವೇಷನ್ನ ಎಲ್ಲಿ ದುರಸ್ತಿ ಮಾಡ್ಬೇಕಾದ ಅಲ್ಲಿ ದುರಸ್ತಿ ಮಾಡಿದ್ರು, ಎಲ್ಲಿ ಅನಿವಾರ್ಯದ ಹೊಸದೇ ಕಟ್ಟಿಸ್ಬೇಕಾದ ಹೊಸದು ಕಟ್ಟಿಸಿದ್ರು. ಎಲ್ಲ ಕಡೆ PWD ವರ್ಕ್ ಚಾಲೂನೇ ಇವ್ರದ್ದು. ಹೋಳ್ಕರ್ ಟಾಕಿ 12 ಮಹಿನೆ ಚಾಲು ಅಂತಂದಿದ್ರು. ಅಂದ್ರೆ ಎಲ್ಲ ಕಡೆ ಕೆಲಸ ಯಾವಾಗಲೂ ಚಾಲೂ. ಧಾರ್ಮಿಕ ಕರ್ಮಗಳು, ಅವ್ರ ಗುಡಿಗಳನ್ನು ಯಾಕೆ ಮಾಡ್ತಿದ್ರಂದ್ರೆ, ಗುಡಿ ಆಗಿನ ಕಾಲದಾಗ ಅದು ಶ್ರದ್ಧಾ ಕೇಂದ್ರ. ಎಲ್ಲರನ್ನು ಹಿಡಿದಿಡ್ಬೇಕಾದ್ರೆ ಧಾರ್ಮಿಕ ಭಾವನೆಗಳಿಂದಲೇ ಅವ್ರಿಗೆ ಹಿಡಿಬೇಕು, ಇಲ್ಲಕ್ಕಂದ್ರೆ ಸಿಗ್ತಿದ್ದಿಲ್ಲ ಅವ್ರು ಯಾರ ಕೈ. ಆದ್ದರಿಂದ ಗುಡಿ ಇವೇನಿತ್ತಪ್ಪ ಅಂದ್ರೆ ಅದು ಮಲ್ಟಿ ಡೈಮೆನ್ಷನ್. ಹೆಂಗೆ ಗುಡಿ ಅದು ಒಂದು ಶಿಕ್ಷಣ ಕೇಂದ್ರ, ಗುಡಿ ಅದು ಒಂದು ನ್ಯಾಯಾಲಯ ಇದ್ದಂಗೆ, ಗುಡಿ ಅದು ಒಂದು ದವಾಖಾನೆ ಇದ್ದಂಗೆ, ಗುಡಿ ಅದು ಒಂದು ಮಂಗಲ ಕಾರ್ಯಾಲಯ ಇದ್ದಂಗೆ, ಗುಡಿ ಅದು ಒಂದು
ಏನಪ್ಪ ನಿರ್ಗತಿಕರಾಗಿ ಅದು ಒಂದು ವಸತಿ ಇದ್ದಂಗೆ. ಅದು ಅಲ್ಲಿ ಹೋಗಿ ಏನ್ರಿ ಯಾರಿಗೆ ಮನಿನೇ ಇಲ್ಲ, ಅಲ್ಲಿ ಹೋಗಿ ವಸತಿ ಇದ್ದಂಗೆ. ಗುಡಿ ಇದು ಒಂದು ಪವಿತ್ರವಾದ ಏನು ಅಂತಂದ್ರೆ ಅನ್ನಛತ್ರ ಅಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿ ಅದು ಅಂತೂ ಯಾವಾಗಲೂ ಅದು ಕಟ್ಟಡ ಮಾಡೋಕೆ ಅದು ನಡೀತಿತ್ತು. ಹೀಗಾಗಿ ಇಡೀ ಭಾರತ ದೇಶದ ತುಂಬ ಅಲ್ರಿ, ಪಾಕಿಸ್ತಾನದ ಕರಾಚಿಯಲ್ಲಿ ಶಿವಮಂದಿರ ಕಟ್ಟ್ಯಾಳ, ಮತ್ತು ಅಲ್ಲಿ ನೇಪಾಳದ ಕಾಠ್ಮಂಡುವಿನಲ್ಲಿ ಪಶುಪತಿನಾಥ ಮಂದಿರ, ಭಾರತದ ಹೊರಗೆ ಶುದ್ಧ ಮಾಡ್ಯಾಳ, ಭಾರತ ತುಂಬ ಮಾಡಿಬಿಟ್ಟು ಇಷ್ಟೆಲ್ಲ ಕೆಲಸ ಜನೋಪಯೋಗಿ ಕಾರ್ಯ. ಈಗ ಎಲ್ಲ ರಾಜರು ಎಷ್ಟೋ ಮಂದಿ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಈಗ ಇದೆಲ್ಲ ಏರಿಯಾ ಆಫ್ ಆಪರೇಷನ್. ತನ್ನ ರಾಜ್ಯ ಇರೋದು ಮಾಲವಾ ಪ್ರದೇಶ, ಮಧ್ಯಪ್ರದೇಶ, ಇಂದೋರ್. ಕೆಲಸ ಮಾಡಿದ್ದು ಇಡೀ ಭಾರತ ತುಂಬ. ಏನಪ್ಪ ಅಂದ್ರೆ ಈ ಮನುಕುಲಕ್ಕಾಗಿ ಅಷ್ಟೇ ಮಾಡಿದ್ಲಂದ್ರೆ ಅದು ಬೇರೆ. ವಿಚಿತ್ರ ಅಂದ್ರೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ಎಲ್ಲಿ ಕೇಳಿಲ್ಲ ನೀವು. ಹ್ಯಾಂಗೆ ಈ ಮಾತೋಶ್ರೀ ಬರೇ ಮನುಷ್ಯರಿಗಾಗಿ ಮಾಡಲಿಲ್ಲ, ಎಲ್ಲ ಜೀವಿಗಳಿಗಾಗಿ. ಎಲ್ಲ ಜೀವಿಗಳು ಅಂದ್ರೆ ಭೂಮಂಡಲದಲ್ಲಿ ಏನದೀವಿ ನಾವು, ಪ್ರಾಣಿಗಳು ಮತ್ತು ಮಾನವರದಿರಿ. ವಾಯುಮಂಡಲದಲ್ಲಿ ಪಕ್ಷಿಗಳದಾವ, ಜಲಮಂಡಲದಲ್ಲಿ ಜೀವಜಂತುಗಳದಾವ, ಮೀನದಾವ, ಮೊಸಳೆದಾವ. ಹಂಗಾಗಿ ಎಲ್ಲರಿಗೆ ವಿಚಿತ್ರ ಅಂದ್ರೆ ಇರುವಿಗಳಿಗೆ ಸಕ್ರೆ ಹಾಕಾಕ ಆಳ ಮನುಷ್ಯರಿದ್ರು. ನೀರಿನ ಮೀನುಗಳಿಗೆ, ನದಿಯಲ್ಲಿ ಮೀನುಗಳಿಗೆ ಕಣಕದ ಸಣ್ಣ ಉಂಡಿ ಮಾಡಿ ಒಗಿಲಕ್ಕೆ ಅವಕ್ಕೆ ಆಳ ಮನುಷ್ಯರು ಇಟ್ಟಿರ್ಲು. ಈ ಪಕ್ಷಿಗಳಿಗಾಗಿ ಒಂದಿಷ್ಟು ಜಮೀನನ್ನೇ ಖರೀದಿ ಮಾಡಿಬಿಡ್ತಿರ್ಲು, ಎಲ್ಲ ಬೆಳೆ ಇದ್ದ ಜಮೀನೇ. ಅವು ಎಲ್ಲ ಅಲ್ಲಿ ಹೊಟ್ಟೆ ಇನ್ನು ಹಕ್ಕಿ ಗಿಕ್ಕಿ ಹೊಡಿಬೇಡ್ರಪ್ಪ ಅಂತೇಳಿ ಅವ್ರಿಗೆ ಅಷ್ಟು ರೊಕ್ಕ ಕೊಟ್ಬಿಡ್ತಿದ್ವು. ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಎಲ್ಲ ಗಾಡಿ, ದೊಡ್ಡದೊಂದು ಬಂಡಿ, ಅದ್ರಾಗೆಲ್ಲ ನೀರಿನ ಡ್ರಮ್ ಇಟ್ಕೊಂಡು ಹೋಗಿಬಿಡ್ತಿತ್ತದು. ಎಲ್ಲ ಕಡೆ ಹೊಲ ಆ ದಿಕ್ಕಿಗೆ ಈ ದಿಕ್ಕಿಗೆ ಅಲ್ಲೆಲ್ಲಿ ಜಾಗ ಮಾಡಿದ್ರು, ಅಲ್ಲಿ ಹೋಗಿ ಇದ್ರಾಗ ಬರಿಕ್ ಬಂದುಬಿಡ್ತಿದ್ರು ನೀರಿನ ವ್ಯವಸ್ಥೆ ಅರವಟ್ಟಿಗೆ. ಈ ಟೈಪ್ ಬಹಳಷ್ಟು ಕೆಲಸ ಮಾಡಿದ್ರು ಇವರು ಮಹಾಸಾಹೇಬರು. ಮಂದಿರ ನಿರ್ಮಾಣ ಅಷ್ಟೇ ಮಾಡಲಿಲ್ಲ, ಮಂದಿರ ನಿರ್ಮಾಣ ಮಾಡಿಬಿಟ್ಟಿದ್ಲಂದ್ರೆ ಅದು ಯುನಿಕ್ ಆಗ್ತಿದ್ದಿಲ್ಲ. ಭಾಳ ಮಂದಿ ಮಾಡ್ಯಾರ. ಯುನಿಕ್ ಅಂದ್ರೆ ಹೆಂಗೆ, ಆ ಮಂದಿರದ ಅದರದ ಶಾಶ್ವತವಾದಂಥ ಮೇಂಟೆನೆನ್ಸ್, ಗುಡಿ ಹೊಲ ಅಂದ್ರೆ ಅದ್ರ ಜಾತ್ರೆ, ಸುಣ್ಣ ಬಣ್ಣ ಅವೆಲ್ಲ ಸಲಹೆಗೆ ಒಂದು ಗುಡಿ ಹೊಲ ಅಂತ. ಎಣ್ಣೆ ಹೊಲ, ನಂದಾದೀಪ ಯಾವಾಗಲೂ ಇರಬೇಕು ಪಾತ್ರ. ಆ ಎಣ್ಣೆ ಹೊಲದ ಉತ್ಪನ್ನ ನಂದಾದೀಪ ಎಣ್ಣೆಗೆ ತರೋದು. ಮತ್ತು ಹೂಗಾರ ಹೊಲ, ಹೂವು ಪತ್ರಿ, ತುಳಸಿ, ಅಲ್ಲಿ ಹೂಗಾರ ಹೊಲ. ಈ ಟೈಪ್ ಪ್ರತಿಯೊಂದು ಹೂಗಾರ ಹೊಲ, ಎಣ್ಣೆ ಹೊಲ, ಗುಡಿ ಹೊಲ ಅಂಥೇಳಿ ಅವರಿಗೆಲ್ಲ ಪ್ರತಿಯೊಂದು ಗುಡಿಗಳಿಗೆ ಅವಕ್ಕೆ ಇನ್ಕಮ್. ಮತ್ತು ಅಲ್ಲಿ ಯಾರು ಬಡ್ಜಿ, ಪೂಜಾರಿ, ಅರ್ಚಕರು, ಅವ್ರಿಗೆ ವ್ಯವಸ್ಥೆ ಬೇಕಲ್ರಿ. ಅವ್ರದ್ದೆಲ್ಲ ವ್ಯವಸ್ಥೆ ಆಯುಷ್ಯಭರ ಸೂರ್ಯಚಂದ್ರವ್ರಿಗೆ ಅವ್ರಿಗೆ ನಡಿಬೇಕು. ಅವ್ರು ಏನು ಹೇಳ್ತಿರು, ನಾನು ಬದಲಾಗಿಬಿಟ್ಟೆ, ಮುಂದೆ ಮತ್ತೊಬ್ಬ ರಾಜ ಬಂದ, ಅವಾಗ ಇವ್ರು ಏನು ಮಾಡ್ಬೇಕು, ಅವ್ನ ಮುಂದೆ ಹೋಗಿ ಕೈ ಜೋಡಿಸೋದು, ಕಾಲು ಬಿಡ್ಬೇಕನು? ಇಲ್ಲ, ಹಂಗಾಗಬಾರ್ದಲ್ಲ. ನಮ್ಮ ಅಸ್ಮಿತತೆ ಅದದು. ಗುಡಿಗಳು ಇವೇನು ಧರ್ಮ, ನಮ್ಮ ಅಸ್ಮಿತತೆ, ಅದಕ್ಕೆ ಪೆಟ್ಟು ಬೀಳಬಾರ್ದು ತಿಳ್ಕೊಂಡು ಅಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದ್ಲು. ಅದು ಯುನಿಕ್. ಇದಲ್ಲದೆ ಏನಪ್ಪ ಅಂದ್ರೆ ಅಲ್ಲಿ ಮಣಿಕರ್ಣಿಕಾ ಘಾಟ, ದಶಾಶ್ವಮೇಧ ಘಾಟ, ಅಲ್ಲಿ ಅವಾಗ 25,000 ಒಂದು ಘಾಟ ಆಗ್ಯಾವು. ಈಗ ಎಷ್ಟು 25-100 ಕೋಟಿ ಆಗ್ತದೋ, ಎಷ್ಟು ಕೋಟಿ ಆಗ್ತದೋ ದೇವರಿಗೆ ಬರ್ತದೆ. ಮತ್ತು ಅವ್ರದ್ದು ವಿಚಿತ್ರ ಅಂದ್ರೆ ಬಾಲ ವಿವಾಹ. ಈ ನಾವು ಅಂತೀವಿಲ್ಲ, ಬಾಲ ವಿವಾಹ ಬೇಡ ಅವಾಗೇ ಇದ್ದು. ಅವ್ರ ಮಗಳನ್ನು 18 ವರ್ಷದ ನಂತರ ಲಗ್ನ ಮಾಡಿಕೊಟ್ರು. ಮತ್ತೇನು ಬೇಡ, ಸತಿ ಬೇಡ ಅಂತಿದ್ರು ಅವ್ರು. ಮತ್ತೇನು ಬೇಡ, ವರದಕ್ಷಿಣೆ ಬೇಡ, ಜಾತೀಯತೆ ಬೇಡ, ಅಸಮಾನತೆ ಬೇಡ, ಶೋಷಣೆ ಬೇಡ, ಅನಕ್ಷರತೆ ಬೇಡ, ಅಜ್ಞಾನ ಬೇಡ, ಅಂಧಶ್ರದ್ಧಾ ಬೇಡ, ಅಧರ್ಮ ಬೇಡ, ಯುದ್ಧ ಬೇಡ, ಸ್ತುತಿ ಬೇಡ, ಮದ್ಯಪಾನ ಬೇಡ. ಇವೆಲ್ಲ ಬೇಡವಾಗಿದ್ದವ್ರಿ. ಕೃತಜ್ಞತೆ ಹೆಣ್ಮಗಳಿಗೆ ಬಹಳಷ್ಟು ಕೃತಜ್ಞತೆ. ಅವ್ರೇನು ಹಿರಿಯರು ಈ ದೇಶದ ಸಲುವಾಗಿ, ರಾಷ್ಟ್ರದ ಸಲುವಾಗಿ, ಪ್ರಜೆಗಳ ಸಲುವಾಗಿ ಆ ಗೋವಿಂದ ಪಂತ್ ಗಾನು ಅಂತಿದ್ದು ಇವ್ರದ್ದು ಖಾಸಗಿ ದಿವಾಣ. ಅವನ ಹೆಸರಲ್ಲೇ ಗೋವಿಂದಪುರ ಅಂತ ಕಟ್ಟರ್ಲು. ಮಲ್ಲಾರರಾವ್ ಅವ್ರ ಹೆಸರಲ್ಲಿ ಮಲ್ಲಾರ್ಗಢ, ನಾರಾಯಣರಾವ್ ಬರ್ಗಳ್ ನಾರಾಯಣಗಢ, ಗೌತಮಬಾಯಿ ಗೌತಮಪುರ, ಯಶವಂತರಾವ್ ಫಣಸೆ ಯಶವಂತಪುರ, ಮಾಲೇರಾವ್ ಮಾಲೇಗಾಂವ್. ಹೀಗೆ ಪ್ರತಿಯೊಂದು ಇದಕ್ಕೆ ಒಂದೊಂದು ಅವ್ರ ಸ್ಮರಣಾರ್ಥವಾಗಿ ಒಂದು ಊರಿಗೆ ಒಂದೊಂದು ಹೆಸರು ಇಟ್ಟಳು. ಮತ್ತು ಅಲ್ಲಿ ಎಲ್ಲಿ ಬೇಕು ಖಂಡೇರಾವ್ ತಿರ್ಕೊಂಡು ಭರತ್ಪುರದಾಗ ಅದ್ಭುತವಾದಂಥ ಒಂದು ಇದು ಕಟ್ಟ್ಯಾರ. ಅಲ್ಲಿ ಏನು ಕಟ್ಟ್ಯಾರ, ಛತ್ರಿ ಅಂದರೆ ಸಮಾಧಿ ಸ್ಥಳ, ಸ್ಮಾರಕ. ಮಲ್ಲಾರಾವ್ ಹೋಳ್ಕರ್ ಅಲಾಂಪುರದಲ್ಲಿ ಏನ್ರಿ ಇದು ಜಗ್ ಹೊಡಿಬೇಕು ನಿಮ್ದು, ಏನು ಗೋಳ್ಗುಮ್ಟಾಗಲಿ, ಇದು ಏನು ಆಗ್ರಾ ತಾಜ್ ಮಹಲ್, ಇದ್ರ ಅಪ್ಪನಂಥದ್ದು ಕಟ್ಟಿಬಿಟ್ಟಾರ. ಅದ್ಭುತ.
ಮಲ್ಲಾರಾವ್ ಹೋಳ್ಕರ್ ಅವ್ರ ಸಮಾಧಿ, ಅದ್ಭುತವಾದಂಥ ಸಮಾಧಿ. ಅದಕ್ಕೆ ಆ ಹೆಣ್ಮಗಳು ಕೃತಜ್ಞತಾ ಭಾವ ಉಳ್ಳವಳಿದ್ಲು. ಅದಂತೆ ಅವಳು ಎರಡೂ ಕುಸುಮಾದಪಿ ಮೃದು ವಜ್ರಾದಪಿ ಕಠಿಣ. ಅಲ್ಲಿ ಇವರಿದ್ದರು, ಯಾರು, ರಾಮಾಪುರದು ಚಂದ್ರಾವತ ರಾಜರಂತಿದ್ರು. ಅವ್ರು ಒಂದು ಸಲ ಯುದ್ಧ ಮಾಡಿದ್ರು, ಒಂದು 31 ಹಳ್ಳಿಗಳು ಕೊಟ್ಬಿಟ್ಲು. ಇವ್ರದ್ದು ಸೈನಿಕ, ಸೇನಾ ನಾಯಕ, ದಂಡ ನಾಯಕ ಇದ್ನಲ್ಲ ತುಕೋಜಿರಾವ್, ಆ ಬೇರೆ ಕಡೆ ಇದ್ದಾಗೆ ಬರೋಬ್ಬರಿ ಅವಾಗ ಅಹಿಲ್ಲಾದೇವರು ಒಬ್ಬರೇ ಇದ್ದಾಗೆ ಯುದ್ಧ ಮಾಡಿಬಿಡೋರು. ಅವಾಗ ಏನು ಮಾಡಿದ್ರು, ಆಯ್ತಪ್ಪ ಆಗಿದ್ದಾಗೋಯ್ತು, ಒಂದಿಷ್ಟು ಹಳ್ಳಿಗಳು ಕೊಟ್ಟಿವಿ ಅಂತೇಳಿ 31 ಹಳ್ಳಿಗಳು ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರು. ಅದು ಆದ ಬಳಿಕ ಮತ್ತೊಂದು 4 ವರ್ಷ ಕೂತ್ರು, ಮತ್ತೆ ಬಂದು ಯುದ್ಧ ಮಾಡಿದ್ರು. ಆ ಯುದ್ಧದಾಗ ಅವ್ರಿಗೆ ಸೋಲಿಸಿಬಿಟ್ಲು. ಆದರೂ ಮತ್ತೇನಂದ್ರು, ಇಲ್ರಿ ನಮ್ಮ ತಪ್ಪಾಗಿದೆ, 7,000 ರೂಪಾಯಿ ದಂಡ ಕೊಡ್ತೀವಿ ಅದು ಇದು ಹೇಳಿ ಮತ್ತೆ ಹೋದ್ರು. ಮತ್ತೆ 3ನೇ ಸಲ ಮತ್ತು ಏನು ದಂಡನೂ ಕೊಡಲಿಲ್ಲ, ಹೋಲಿ ಬಿಡೋದು ಬಿಟ್ಟಿದ್ರು. 3ನೇ ಮತ್ತೆ ಬಂದರು. ಈ ಸಲ ಬಂದಾಗ ಬಹಳಷ್ಟು ಕಡಿಮೆ, ಒಂದಿಷ್ಟು ಅವರು ಅಣ್ಣತಮ್ಮರ ಪೈಕಿನೇ ಒಬ್ಬನ ಸೈನ್ಯ 5,000 ಸೈನ್ಯ ತೊಗೊಂಡು ತಂದೆಷ್ಟು ಇದ್ದಿದ್ದು ಸೈನ್ಯದ ಗಾಳೆ ಮಾಡಿಕೊಂಡು ಶೇಖ್ ಶರೀಫ್ ಅಂತೇಳಿ ಒಬ್ಬರು ಅವ್ರದ್ದು ಸೇನಾ ಮುಖ್ಯಸ್ಥಿದ್ದ ಸರ್ದಾರ್, ಅವನಿಗೆ ತಗೊಂಡು ಹೋಗಿ ಸ್ವತಃ ತಾವೇ ಯುದ್ಧ ಭೂಮಿಯಲ್ಲಿ ಪ್ರವೇಶ ಮಾಡೋದು. ಯುದ್ಧ ಭೂಮಿ ಪ್ರವೇಶ ಮಾಡಿ ಇವರು ಸೋಲಾ ಪರಿಸ್ಥಿತಿ ಬಂದಿತ್ತು. ಅವಾಗ ಭಾರಿ ಇನ್ಸ್ಪಿರೇಷನಲ್ ಮಾತಾಡಿ ಹೊಡೆದ್ರೆ, ಇಲ್ಲೇ ಬದುಕಿದ್ರೆ ಜೀವಂತ ಹೋಗುವುದೇ ಇತ್ತಂದ್ರೆ ಗೆದ್ದು ಹೋಗ್ಬೇಕು, ಇಲ್ಲ ಅಂದ್ರೆ ಶಹೀದಾಗಿ ಹೋಗ್ಬೇಕು. ಇಷ್ಟು ಕರಾರು ಮಾಡಿದಾಗ ಭಯಂಕರ ವೀರಾವೇಶದಿಂದ ಹೋರಾಡಿದ್ರು. ಎಲ್ಲರೂ ತಾನಾಜಿ ಮಾಲ್ಸುರೇನೇ ಆಗಿಬಿಟ್ರು. ಕಡೆಗ ಆ ಯುದ್ಧದಾಗ ಅವು ಸೋತು ದಿಕ್ಕೆಟ್ಟು ಒಬ್ಬ ಭವಾನಿ ಸಿಂಗ್ ಓಡಿ ಹೋದ ರಾತ್ರಿ. ಸೌಭಾಗ್ ಸಿಂಗ್ ಇವ್ರ ಕೈಯಾಗ ಸಿಕ್ಬಿತ್ತ. ಆ ಮಗನಿಗೆ ಒದ್ದಾಡಕತ್ತು ಇವ್ರ ಬಲ್ಲಿ ಕಾಲ ಮೇಲೆ ಬಿದ್ದು ಉಳ್ಳಾಡಿ ಪ್ರಾಣ ಭಿಕ್ಷೆ ಬೇಡಿದ್ರೆ ತೋಪಿನ ಬಾಯಿಗೆ ಕೊಟ್ಟು ಹಾರಿಸ್ಬಿಟ್ಲು ಬಾಯಿ. ಅವಾಗ ಅವ ಪೇಶ್ವೆ ನಾನಾ ಸಾಹೇಬ್ ಪೇಶ್ವೆ ಇರ್ತಾನೆ ಇಲ್ಲಿ, ನಾನಾ ಸಾಹೇಬ್ ಫಡ್ನವೀಸ್ ಅವ ಶಿಷ್ಟ ಮಂಡಳದಲ್ಲಿ ಅವ ಹೆಡ್, ಅವ ಚೀಫ್ ಸೆಕ್ರೆಟರಿ ಇದ್ದಂಗೆ. ನಾನಾ ಫಡ್ನವೀಸ್ ಹೇಳ್ತಾನ, ಶಪಾದಪಿ ಶರಾದಪಿ ಅಂದ್ರೆ ಯಾವಾಗಲೂ ಇದು ಚಲೋ, ಇದಕ್ಕೇನಾರ ಆಗಲಿಲ್ಲ ಅಂದ್ರೆ ಇಲ್ಲಿ ಬಗಲಾಗ ಒಂದು ಬಡಿಗಿ, ಎರಡಕ್ಕೂ ಮೊದಲ ಯಾವಾಗಲೂ ಹಿಂಗೆ, ಇಲ್ಲ ಅಂದ್ರೆ ಹಿಂಗೆ, ಎರಡೂ ಹಂಗೆ. ಶಪಾದಪಿ ಅಂದ್ರೆ ಶ್ರಾಪ ಕೊಟ್ಟರೆ ಆಗಬೇಕು, ಶರ ಅಂದ್ರೆ ಬಾಣದಿಂದರೇ ಆಗ್ಬೇಕು, ವಿದ್ಯೆಯಿಂದರೇ ಆಗ್ಬೇಕು, ಇಲ್ಲ ಗಜ್ಜ ಹಾಕ್ಯಾರೆ ಆಗ್ಬೇಕಂತ. ಹಂಗೆ ಪುರೋಗಾಮಿ ಇದ್ಲು, ಅಷ್ಟಾವಧಾನಿ, ಮನುಕುಲದ ರತ್ನ ಇವಳು, ಹೌದಾ. ಮತ್ತು ಇವಳಿಗೆ ಯುನಿಕ್ ಅಂದ್ರೆ ಇವಳಿಗೂ ಭಾಳಷ್ಟು ತ್ರಾಸಾಗ್ಯದ್ರಿ, ಭಾಳ ಈಕಿದಷ್ಟು ವೈಯಕ್ತಿಕವಾದಂಥ ಈಕಿ ಜೀವನ ಇಡೀ ಜಗತ್ತಿನಲ್ಲಿ ಇಷ್ಟು ತ್ರಾಸು ಅನುಭವಿಸಿದಂಥ ಮತ್ತೊಬ್ಬ ರಾಜನೇ ಇಲ್ಲ, ರಾಣಿನೂ ಇಲ್ಲ. ವೈಯಕ್ತಿಕವಾಗಿ ಅತ್ಯಂತ ದುಃಖಿ ಈಕಿ, ಜಗತ್ತಿನಲ್ಲಿ ಅತ್ಯಂತ ದುಃಖಿ ಮನುಷ್ಯಳು ಯಾರ್ಯಾರು ಇದ್ರೆ ಅಹಿಲ್ಲಾದೇವಿ. ಅಷ್ಟು ದುಃಖ. ವೈಯಕ್ತಿಕ ಜೀವನ ಸುಖವಾಗಿರಲಿಲ್ಲ ಇವರು ಪ್ರಜೆಗಳು ಸುಖವಾಗಿದ್ದರು, ಎಲ್ಲನೂ ಉಳಿದವರೆಲ್ಲರೂ ಸುಖವಾಗಿದ್ದರು. ಖರೆ ಅಹಿಲ್ಲಾದೇವಿ ವೈಯಕ್ತಿಕವಾಗಿ ದೌರ್ಭಾಗ್ಯವತಿನೇ. ಗಂಡು ಹೋಗ್ಬಿಟ್ಟ, ಅತ್ತಿ ಹೋದ್ಲು, ಮಾವು ಹೋದ, ಉಳಿದ ಅತ್ತಿದೇರು ಹೋದರು, ಮಗ ಹೋದ, ಸೊಸಿ ಹೋದ್ಲು, ಹಳೆಯ ಹೋದ, ಮಗಳು ಹೋದ್ಲು. ಏನು ನಿರ್ವಂಶ. ಆಕಿ ಕಣ್ಣಿದ್ರಿಗೆ ಎಲ್ಲರೂ 22 ಮಂದಿ ಹೋಗಿಬಿಟ್ರು. ಅದ್ರಾಗ 18 ಮಂದಿ ಏನು ಜೀವಂತವಾಗಿ ಬೆಂಕಿಯಾಗಿ ಹಾಕಿ ಸುಟ್ರು ಅವ್ರಿಗೆ. ಆವಾಗ ಸತಿ ಪ್ರಥಾ ಇತ್ತಲ್ಲ, ಸತಿ ಪದ್ಧತಿ, ಅದರಿಂದ ಎಂಥ ಒಂದು ಇದು ಹೆಣ್ಮಗಳಿಗೆ. ಈ ವಿಚಿತ್ರ ಅಂದ್ರೆ ಇವತ್ತೇನು ನೀವು ಮಾಡಕತ್ತೀರಲ್ರಿ ಇದೆಲ್ಲ, ಇವತ್ತೇನು ಮಾಡ್ತೀವಿ ನಾವು, ಗಾಂಧೀಜಿ ಶಾಂತಿ ಮತ್ತು ಅಹಿಂಸಾ, ಇದು ಅವತ್ತೇ ಮಾಡಿದ್ಲು ಮಾಸಾಹೇಬರು, ಅವ್ರದ್ದೇ ಇದು ಶಾಂತಿ ಮತ್ತು ಅಹಿಂಸದ ಇದನ್ನೇ ಅಹಿಲ್ಲಾದೇವಿಯವರು. ನೇರು ಔದ್ಯೋಗೀಕರಣ ಅಂದರು, ಅವಾಗೇ ಔದ್ಯೋಗೀಕರಣದ ಮಾಡಿದ್ಲು. ಹೆಣ್ಮಕ್ಳಿಗೆ ಗಿರಣಿ, ಹೆಣ್ಮಕ್ಳಿಗೆ ನೇಯುವುದು ಎಲ್ಲ ಉದ್ಯೋಗ. ಅಂಬೇಡ್ಕರ್ ಸಮಾನತೆ, ಭಾತೃತ್ವ, ಜಾತ್ಯತೀತತೆ, ಧರ್ಮ ನಿರಪೇಕ್ಷತೆ ಇವು ಎಲ್ಲವನ್ನು ಅವ್ರ ಬಲ್ಲೇ ಅವರೇ ಮಾಡಿದ್ರು, ಇವ್ರು ಇಂಪ್ಲಿಮೆಂಟೇ ಮಾಡಿದ್ರು. ಇದ್ದು ಒಬ್ಬ ಮಗನ ಸ್ವಯಂವರದ ಮೂಲಕ ಕೊಟ್ಲಿಕ್ಕೆ ಯಾವ ಜಾತಿ, ಯಾವ ಧರ್ಮ ಏನು ನೋಡಲಿ. ಅವಾಗ ಅವ್ರು ಮಲ್ಲಾರವರು ಮತ್ತು ಗೌತಮ್ ಬಾಯರ್ ಕೇಳ್ತಾರ, ಯಾರೇ ಮ್ಲೇಚ್ಛರಮ ಯದ್ನಿತ್ತ ಅವನ್ನ ಇದು ಮಾಡಿದ್ನಂದ್ರೆ ಹ್ಯಾಂಗೆ ಮಾಡೋದು. ಅವಾಗ ಅಹಿಲ್ಲಾದೇವಿ ಹೇಳ್ತಾರ, ಶೌರ್ಯಕ್ಕೆ ಜಾತಿ ಇಲ್ಲ ಅಂತ ಹೇಳ್ತಾರೆ. ನಕ್ಷತ್ರಗಳಿಗೆ ಜಾತಿ ಇಲ್ಲ, ಚಂದ್ರಾಮಗೆ ಜಾತಿ ಇಲ್ಲ, ಸೂರ್ಯಗೆ ಜಾತಿ ಇಲ್ಲ, ಉಜಡ ಬೆಳಕಿಗೆ ಜಾತಿ ಇಲ್ಲ, ಅಗ್ನಿಗೆ ಜಾತಿ ಇಲ್ಲ, ನೀರಿಗೆ ಜಾತಿ ಇಲ್ಲ, ವಾಯುವಿಗೆ ಜಾತಿ ಇಲ್ಲ, ಪಂಚಮಹಾಭೂತಗಳಿಗೆ ಜಾತಿ ಇಲ್ಲ.
ಮತ್ತು ಇದು ಅದರಿಂದ ನಿರ್ಮಾಣವಾದಂಥ ಈ ಶರೀರಕ್ಕೆ ಎಲ್ಲಿದ್ದ ಜಾತಿ ಯಾರು ತಂದ್ರಿ ಇದು? ಹಿಂಗಾಗಿ ಜಾತಿ ಗೀತಿ ಅವಾಗೆ ಬಾಬಾ ಸಾಹೇಬರು ಏನು ಬರ್ದಾರಲ್ಲಿ ಇದ್ರಾಗ ಕಾನ್ಸ್ಟಿಟ್ಯೂಷನ್, ಆ ಕಾನ್ಸ್ಟಿಟ್ಯೂಷನ್ ಅಹಿಲ್ಲಾದೇವಿಯವರು ಅವಾಗೇ ಬರ್ದಾರ, ಇಂಪ್ಲಿಮೆಂಟು ಮಾಡ್ಯಾರ. ಮತ್ತು ಇಂದಿರಾ ಗಾಂಧಿಯವರು 20 ಪಾಯಿಂಟ್ ಪ್ರೋಗ್ರಾಮ್ 20 ಅಂಶಗಳ ಇದು ಮಾಡಿದ್ರು ಪ್ರೋಗ್ರಾಮ್, ಅದು ಅವಾಗೇ ಅವ್ರವೇ ಅದು ಎಲ್ಲ ಅಲ್ಲಿ ಅವ್ರದ್ದು ಓದೋದ್ರಿಂದ ಅವು ಅಷ್ಟು ಪಾಯಿಂಟ್ಗಳು ಅದ್ರಾಗೆ ಬರ್ತಾವೆ. ಮುಂದೆ ಚಿತಾಭಸ್ಮ ಈಗೇನು ಮಿಲ್ಟ್ರಿಯವ್ರು ತೊಗೊಂಬರ್ತಾರೆ ಏನ್ರಿ, ಯಾರು ಶಹೀದ್ ಆದ್ರಂದ್ರೆ ಅವ್ರ ಪೆಟ್ಟಿಗೆ ಬರ್ತದೆ, ಇದು ಬರ್ತದೆ, ಅದೆಲ್ಲ ಅವರು ಅಹಿಲ್ಲಾದೇವಿಯವರು ಅವ್ರದ್ದು ಅವ್ರದ್ದೇ ಇದು ಕಾಪಿ. ಮತ್ತು ಸ್ವಚ್ಛ ಭಾರತ ಈಗ ಮೋದಿಯವ್ರು ಮಾಡ್ಯಾರ, ನಮಾಮಿ ಗಂಗೆ, ವನೀಕರಣ, ನಿಸರ್ಗ ಪ್ರೇಮ, ಇವೆಲ್ಲ ಅಹಿಲ್ಲಾದೇವಿಯವರು. ಲಿವ್ ಆ್ಯಂಡ್ ಲೆಟ್ ಲಿವ್, ಜೀವಿಸಿರಿ ಮತ್ತು ಜೀವಿಸಲು ಬಿಡಿ, ಅನ್ನ, ಅಕ್ಷರ, ಆರೋಗ್ಯ, ಆವಾಸ, ಸುರಕ್ಷತೆ, ಸಮಾನತೆ, ಇವೆಲ್ಲ ಅಹಿಲ್ಲಾದೇವಿಯವರು. ಆದ್ದರಿಂದ ಅಹಿಲ್ಲಾದೇವಿ ಒಂದು ಏನಪ್ಪ ಅಂದ್ರೆ ನಮ್ಮಂಗೆ ಕಣ್ಣು, ಮೂಗ, ರಕ್ತ, ಮಾಂಸಗಳಿರೋ ಬರೇ ಮನುಷ್ಯಳಲ್ಲ. ಅಹಿಲ್ಲಾದೇವಿ ಅನ್ನೋದು ಒಂದು ವಿಚಾರ, ಅಹಿಲ್ಲಾದೇವಿ ಅನ್ನೋದು ಒಂದು ಸಂಸ್ಕಾರ, ಅಹಿಲ್ಲಾದೇವಿ ಅನ್ನೋದೇ ಒಂದು ಏನಪ್ಪ ಅಂದ್ರೆ ಒಂದು ಸಿದ್ಧಾಂತ, ಒಂದು ಫಿಲಾಸಫಿ. ಅದಕ್ಕೆ ಅವರಿಗೆ 20ಕ್ಕಿಂತ ಹೆಚ್ಚಿಗೆ ಬಿರುದುಗಳು ಸಿಕ್ಕಾವ. ರಾಜಮಾತಾ, ರಾಷ್ಟ್ರಮಾತಾ, ಲೋಕಮಾತಾ, ಕರ್ಮಯೋಗಿನಿ, ಧರ್ಮಯೋಗಿನಿ, ರಾಜಯೋಗಿನಿ, ಶಿವಯೋಗಿನಿ, ಹೋಳ್ಕರ್ ರಾಜ್ಯಸ್ವಾಮಿನಿ, ವಿಶ್ವಧರ್ಮದಾಯಿನಿ, ಧರ್ಮಕ್ಷೇತ್ರ ಸಂವರ್ಧಿನಿ, ಮಲ್ಲಾರ ಸ್ನುಷ, ನರ್ಮದಾಸುತ, ಮಹಾಸತಿ, ಸಾಧ್ವಿ, ಯುಗ ಪ್ರವರ್ತಕಳು, ಪ್ರಜಾಹಿತಕಾರಣಿ, ಅಷ್ಟಾವಧಾನಿ, ಅಜಾತಶತ್ರು, ಗಂಗಾಜಲ ನಿರ್ಮಳ, ಪುಣ್ಯಶ್ಲೋಕ, ದೇವಿ. ನೋಡ್ರಿ ಎಷ್ಟೊಂದು ಬಿರುದು ಬಾವಲಿಗಳವ್ರಿಗೆ. ಸಿಂಹಾಸನ, ಇವರು ಸಿಂಹಾಸನ ಮಹಾರಾಣಿಯಾಗಿದ್ದರು, ಶೂನ್ಯ ಸಿಂಹಾಸನ, ಇವ್ರಿಗೆ ಸಿಂಹಾಸನ ಇರಲಿಲ್ಲ. ರಾಜಕಾರಣಿಯಾಗಿದ್ದಳು, ಅದರ ಅಧಿಕಾರದ ಒಡಾಚಡ ಇರಲಿಲ್ಲ, ಅಧಿಕಾರದ ಬೇಕಂತೇಳಿ ಇದು ಇರಲಿಲ್ಲ. ಈಕೆಗೆ ಪೇಶ್ವೆನ ನಿಷ್ಠಾವಂತ ಸರ್ದಾಳಾಗಿದ್ದಳು, ಆದ್ರೆ ಪೇಶ್ವೆನ ಇದರಿಗೆ ನತಮಸ್ತಗಳಾಗಿ ನಿಲ್ತಿದ್ದಿಲ್ಲ ಯಾವ ಕಾಲಕ್ಕೂ. ಇವಳು ವ್ರತಸ್ಥಳಾಗಿದ್ದಳು ವಿನಃ ಸನ್ಯಾಸಿನಿ ಅಲ್ಲ, ಧಾರ್ಮಿಕಳಾಗಿದ್ದಳು ವಿನಃ ಧರ್ಮಾಂಧಳಲ್ಲ, ಶ್ರದ್ಧಾಳುವಾಗಿದ್ದಳೇ ವಿನಃ ಅಂಧಶ್ರದ್ಧಾಳು ಅಲ್ಲ. ಇವಳ ಪ್ರಕಾರ ಧರ್ಮ ಅಂದ್ರೆ ಎದಕ್ಕೆ ಧರ್ಮ ಅಂತಿದ್ರಪ್ಪ ಅಂದ್ರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವುದೇ ಧರ್ಮ ಇವ್ರದ್ದು ಒಂದೇ ವಾಕ್ಯದಾಗ. ಮತ್ತು ಮನುಷ್ಯರನ್ನು ಒಂದುಗೂಡಿಸುವುದೇ ಧರ್ಮ. ಮನುಷ್ಯರಲ್ಲಿ ಭೇದ ಭಾವ ಮಾಡ್ತಿತ್ತಂದ್ರೆ ಅದು ನನ್ನ ಲೆಕ್ಕಕ್ಕೆ ಧರ್ಮ ಅಲ್ಲ ಅಂತ ಹೇಳಿಬಿಡ್ತಿದ್ರು. ಈ ಟೈಪ್ ಮಾತೋಶ್ರೀಯವರು ಒಂದು ಅದ್ಭುತವಾದಂಥ ಈ ದೇಶದ ಮಾನವನ್ನು ಎತ್ತರಕ್ಕೆ ಒಯ್ದು ಬೆಳೆಸಿ ಹೋದಂಥ ಮಹಾತಾಯಿಯವರು. ಅಂಥವ್ರದ್ದು ಒಂದು ಸ್ಮರಣೆ ಇವತ್ತು ನಾವು ಮಾಡಿಕೊಂಡು ಆ ಒಂದು ಇದರಲ್ಲಿ ಬದುಕಬೇಕಾಗಿದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತ ತಿಳ್ಕೊಂಡು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.